ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ವ್ಲಾಗ್ನ ಈಗ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡಕ್ಕಂತೀನಿ ನೋಡ್ರಿ. ವ್ಲಾಗ್ ಅನ್ನೋದಕ್ಕಿಂತ ಒಂದು ವಿಡಿಯೋ. ಸೊ ಏನು ವಿಡಿಯೋ ಅಂತಂದು ಆಲ್ರೆಡಿ ನಿಮ್ಗೆ ತಮ್ಲೇನ್ ಟೈಟಲ್ ಎಲ್ಲ ನೋಡಿ ಗೊತ್ತಾಗಿರ್ತೈತಿ. ಸೊ ಏನು ಟಾಪಿಕ್ ಅಂತೇಳಿ, ಈ ಟಾಪಿಕ್ ಇನ್ನೂ ಬಿಡವಲ್ರಿ ಏನಕ್ಕ ಅಂತೇಳಿ ಈ ವಿಡಿಯೋ ನೋಡಿ ಮತ್ತೆ ಕಮೆಂಟ್ ಹಾಕ್ತೀರಿ ನನಗೆ ಗೊತ್ತು. ಸೊ ಬಿಟ್ಬಿಡ್ರಿ ಅಕ್ಕ ಇಲ್ಲಿ ಟಾಪಿಕ್ ಅಂತೇಳಿ ನನ್ನ ಲೈಫ್ ಒಳಗೆ ಪ್ರೆಸೆಂಟ್ ಈಗ ಇದೇ ಟಾಪಿಕ್ ಈಗ ಇರೋದ್ರಿಂದ ಸೊ ಇದೇ ವಿಷಯ ನಾನು ಮಾತಾಡಬೇಕಾಗತ್ತೆ. ಒಂದಷ್ಟು ವಿಷಯಗಳಿಗೆ ನಾನು ಕ್ಲಾರಿಫಿಕೇಷನ್ ಕೊಡಬೇಕಿತ್ತು. ಸೊ ಅದ ಈಗ ನಿಮ್ಗೆ ಕ್ಲಾರಿಟಿ ಕೊಡೋಣ ಅಂತಂದು ಈ ವಿಡಿಯೋನ ಮಾಡಕ್ಕಂತೀನಿ. ವ್ಲಾಗ್ನ ಈ ವಿಡಿಯೋನ ಎಂಡ್ ತನಕ ನೋಡಿರಿ, ವಾಚ್ ಮಾಡಿರಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಮತ್ತು ಸ್ಕಿಪ್ ಮಾಡಿ ಮತ್ತು ನೀವು ಕಮೆಂಟ್ ಹಾಕ್ತೀರಿ ಹಂಗೆ ಹಿಂಗೆ ಅಂತಂದು. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ತಿಳ್ಕೊಂಡು ಆನಂತರ ಕಮೆಂಟ್ ಹಾಕ್ರಿ ಅಂತಂದು ಹೇಳ್ತೀನಿ. ಸೊ ಏನಪ್ಪ ಅಂತಂದ್ರೆ ನಾನು ಮೊಹರಂ ಹಬ್ಬಕ್ಕೆ ಏನು ಹೋಗಿದ್ನಲ್ಲ ಊರಿಗೆ. ಸೊ ಊರಿಗೆ ಹೋಗಿ ಬರುವಾಗ ನಮ್ಮ ತಂಗಿ ಮಗಳು ಚಿನ್ನಿ ಅದಲ್ಲ, ಸೊ ಇದು ಫೋಟೋಶೂಟ್ ಮಾಡೋಕೆ ಅಂತಂದು ತಂಗಿ ಸೀರೆ ತೆಗ್ದಿದ್ದು. ಆ ಸೀರೆ ನೋಡೋಣ. ಸೊ ಇವಾಗ ನನ್ನ ಲೈಫ್ ಒಳಗೆ ಏನೇನೆಲ್ಲ ಆಗೈತಿ ಅಂತೇಳಿ ಒಂದು ಸೀರೆ ವಿಷಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಾನ ಐತಿ. ಆ ಸೀರೆ ನೋಡೋಣ. ಆಗಿರೋದೆಲ್ಲ ಆಬ್ವಿಯಸ್ಲಿ ಅದು ನೆನಪು ಬರ್ತೈತಿ ಮೈಂಡಿಗೆ. ಸೀರೆ ನೋಡೋಣ ಬರ್ತೈತಿ. ಆ್ಯಂಡ್ ಆನ್ಲೈನ್ ಶಾಪಿಂಗ್ ಮಾಡೋಕ್ಕೆ ಹೋದ್ರೆ ನೆನಪು ಬರ್ತೈತಿ. ಸೊ ಇದು ನೆನಪು ಬರೆದಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ದಿನ ಅಂತೂ ನೆನಪು ಆಗ್ತೈತಿ ಶಾಪಿಂಗ್ ಮಾಡುವಾಗ ಸೀರೆ ನೋಡಿದಾಗ. ಸೊ ಅದ ರೀತಿನ ಸೀರೆನ ನೋಡಿದಾಗ ತಂಗಿಗೆ ಸೊ ಸೀರೆ ವಿಷಯವಾಗಿ ಏನಾಗೈತಿ ಅದನ್ನು ಹೇಳಿದ್ಲು. ನೋಡು ಇಷ್ಟು ನಮ್ಮವ್ವ ಎದುರುಗಡೆನ ಕುಂತಿರೋದ್ರಿಂದ ಸೀರೆ ನೋಡ್ರಿ ಇಷ್ಟು ಉದ್ದ ಐತಿ, ಇದಕ್ಕಿಂತ ಎಷ್ಟು ಸಣ್ಣದು ಕೊಟ್ಟ ನೋಡು ಅಂತಂದು ಆ ವಿಷಯನ ಮಾತಾಡಿದ್ವಿ ವಿಡಿಯೋ ಒಳಗೆ. ಸೊ ನಾವು ಆ ವಿಡಿಯೋನ ನೋಡಿ ಸುಮಾರು ವ್ಯೂವರ್ಸು ಇದನ್ನು ಎಷ್ಟಂತ ಡ್ರ್ಯಾಗ್ ಮಾಡ್ತೀರಾ, ಇಲ್ಲಿಗೆ ಬಿಟ್ಬಿಡ್ರಿ ಅಂತೇಳಿ. ಸೊ ಆಲ್ರೆಡಿ ನಾನು ಹೇಳಿನಿ ಯಾಕೆ ಸಾರಿ ಕೇಳೋವರೆಗೂ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಗಂಗಿಲ್ಲ ಅಂತೇಳಿ, ಯಾಕೆ ಸಾರಿ ಕೇಳಲೇಬೇಕು ಅಂತಂದು. ಅವರ ಸುಮ್ಮನಾಗ್ಯಾರ, ನೀವೇ ಭಾಳ ತುಂಬ ಎಳ್ಯಾಕಂತೀರಿ, ನಿಮ್ದು ಜಾಸ್ತಿ ಆಗೈತಿ, ಹಿಂಗೆಲ್ಲ ಕಮೆಂಟ್ ಹಾಕಂತೀರಿ, ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬರ್ಸ್ಗೋಸ್ಕರ ಹಿಂಗೆಲ್ಲ ಮಾಡಾಕಂತೀರಿ ಅಂತೇಳಿ. ಇಲ್ಲಿ ಯೂಟ್ಯೂಬ್ ಮಾಡೋ ಪ್ರತಿಯೊಬ್ಬರೂ ವ್ಯೂಸ್ಗೋಸ್ಕರನ ಮಾಡೋದು. ಯಾರೂ ವ್ಯೂಸ್ ಬರಬಾರ್ದು ಅಂತ ಯಾರೇನು ವಿಡಿಯೋ ಮಾಡೋಂಗಿಲ್ಲ. ವ್ಯೂಸ್ ಬರಲಿ ಅಂತನ ಪ್ರತಿಯೊಂದು ವಿಡಿಯೋ ಹಾಕೋದು. ಆ್ಯಂಡ್ ನೀವು ಅಷ್ಟ ಅದೇ ವಿಡಿಯೋನ ಯಾಕೆ ನೋಡಿ ವ್ಯೂಸ್ ಕೊಡ್ತೀವಿ. ಹೌದು, ನನ್ನ ಲೈಫ್ ಒಳಗಂತೂ ಪ್ರೆಸೆಂಟ್ ಈ ಟಾಪಿಕ್ ಐತಿ. ಸೊ ನಾನು ಈ ಟಾಪಿಕ್ ಇಟ್ಕೊಂಡು ಮಾತಾಡಲೇಬೇಕಾಗತ್ತಾ. ಪ್ರೆಸೆಂಟ್ ಮಾತಾಡೋ ಸಿಚುವೇಶನ್ ಬಂದಾಗ ನಾನು ಬಂದು ಮಾತಾಡಿ ವಿಡಿಯೋ ಹಾಕಲೇಬೇಕಾಗತ್ತಾ. ಸೊ ನಾನು ವಿಡಿಯೋ ಹಾಕಿರ್ತೀನಿ. ಸೊ ಇದೇ ವಿಡಿಯೋನ ಬಂದು ನೀವು ಯಾಕೆ ನೋಡಿ ವ್ಯೂಸ್ ಕೊಡ್ತೀರಿ. ಹೌದು, ನಿಮಗೂ ಇದೇ ಟಾಪಿಕ್ ಇಂಟ್ರೆಸ್ಟ್ ಐತಿ ಅಂತ ಅರ್ಥ ಹೋದಿಲ್ಲ ರೀ. ಅದು ಬೇರೆ ಬ್ಲಾಗ್ಸ್ ಎಲ್ಲ ಡೈಲಿ ಬ್ಲಾಗ್ಸ್ ಎಲ್ಲ ಹಾಕಕ್ಕಂತೀನಿ ನಡು. ಸೊ ಆ ಬ್ಲಾಗ್ಸ್ ಯಾಕೆ ಆ ವಿಡಿಯೋಗಳನ್ನ ಯಾಕೆ ನೋಡೋಂಗಿಲ್ಲ. ಸೊ ಇದ್ರಾಗ ತಿಳಿತೈತಿ ನಿಮಗೂ ಇದೇ ಟಾಪಿಕ್ನ ಇಂಟ್ರೆಸ್ಟು, ನೀವು ಕ್ಯೂರಿಯಾಸಿಟಿಯಿಂದ ಬಂದು ನೋಡ್ತೀರಿ. ಪ್ರತಿಯೊಬ್ಬರು ಯೂಟ್ಯೂಬರ್ಸು ವ್ಯೂಸ್ಗೋಸ್ಕರನ ಮಾಡೋದು, ಯಾರು ವ್ಯೂಸ್ ಬರಬಾರ್ದು ಅಂಥೇಳಿ ಯಾರೇನು ಮಾಡೋಂಗಿಲ್ಲ. ಸೊ ನನ್ನ ಯೂಟ್ಯೂಬ್ ಚಾನಲ್ದಾಗ ಯಾವ ರೀತಿ ವ್ಲಾಗ್ ಹಾಕ್ತೀನಿ ಅಂತೇಳಿ ನಿಮಗೂ ಗೊತ್ತೈತಿ. ನನ್ನ ಡೈಲಿ ಲೈಫ್ ರೂಟೀನ ನಾನು ಹಾಕಿರ್ತೀನಿ. ನನ್ನ ಲೈಫ್ ಒಳಗೆ ಏನೆಲ್ಲ ಆಗ್ತೈತಿ ಆಲ್ಮೋಸ್ಟ್ ಯೂಟ್ಯೂಬ್ನಾಗ ಸೋಷಿಯಲ್ ಮೀಡಿಯಾ ಒಳಗೆ ಎಷ್ಟು ಶೇರ್ ಮಾಡ್ಕೋಬೇಕು ಅಂಥದ್ದನ್ನು ಶೇರ್ ಮಾಡ್ಕೊತೀನಿ ಅಂತೇಳಿ. ಇದು ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕಾಗಿತ್ತು. ಅವರ ಸುಮ್ಮನದಾರ. ಸೊ ಅವ್ರು ಯಾಕೆ ಸುಮ್ಮನದಾರ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಬುದ್ಧಿ ಇರೋರಾದ್ರೆ ಅರ್ಥ ಆಗಿರ್ತೈತಿ ಯಾಕೆ ಸುಮ್ಮನದಾರ ಅಂತಂದು. ಸೊ ಇದಕ್ಕೆ ಜಾಸ್ತಿ ನಾನು ಉತ್ತರ ಕೊಡೋಂಗಿಲ್ಲ. ಆ್ಯಂಡ್ ಏನಾಯ್ತಕ್ಕ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತಂದು ಕೇಳಕ್ಕಂತೀರಿ. ಸೊ ಇದಕ್ಕೆ ಪ್ರೆಸೆಂಟ್ ಈಗ ನಾನು ಏನೂ ಉತ್ತರ ಕೊಡೋಂಗಿಲ್ಲ ಯೂಟ್ಯೂಬ್ನಾಗ. ಅದಕ್ಕೆ ಉತ್ತರ ಸಿಗಂಗಿಲ್ಲ. ಹೇಳ್ತೀನಿ ಎಲ್ಲ ನಿಮ್ಮ ಮುಂದೆ ಹೇಳ್ತೀನಿ ಅಂತ ಹೇಳು ಟೈಮ್ ಬಂದಾಗ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಇಷ್ಟನ್ನು ಮಾತ್ರ ಹೇಳ್ತೀನಿ. ಏನು ಕಮೆಂಟ್ ಹಾಕಿದ್ದು ಅವರ ಸುಮ್ಮನದಾರ ನಿಮ್ದ ಜಾಸ್ತಿ ಆಗೈತಿ, ಅವರ ಸುಮ್ಮನದಾರ ನಿಮ್ದ ಜಾಸ್ತಿ ಆಗೈತಿ ಅಂತೇಳಿ. ಸೊ ಆಕೆ ಸುಮ್ಮದಾಳ ಅಂತಂದ್ರೆ ಆಕೆ ಸುಮ್ಮ ಇರುವಕಿನ ಅಲ್ಲ, ಅಷ್ಟು ಜೋರದಾಳ ಅಂತಂದ್ರೆ ಅಷ್ಟು ಜೋರು ಇರುವಕಿನ ಸುಮ್ಮದಾಳ ಅಂತಂದ್ರೆ ಅದ್ರಾಗ ತಿಳ್ಕೊರಿ ಯಾಕೆ ಸುಮ್ಮನದಾಳ ಅಂತಂದು. ಆ್ಯಂಡ್ ನೆಕ್ಸ್ಟ್ ಈ ಟಾಪಿಕಿನ ಮ್ಯಾಗ ತುಂಬ ಯೂಟ್ಯೂಬರ್ಸು ವಿಡಿಯೋಗಳನ್ನ ಮಾಡಿ ಅವರ ಅನಿಸಿಕೆನ ತಿಳಿಸ್ಯಾರ. ಸೊ ಅವ್ರಿಗೂ ಹೋಗಿ ಕಮೆಂಟ್ ಹಾಕಂತೀರ. ಅವರ ಇಬ್ಬರ ಸುಮ್ಮನೆ ಅದರ ನಿಮ್ದ ಜಾಸ್ತಿ ಆಗೈತಿ, ನೀವೇ ಭಾಳ ಡ್ರ್ಯಾಗ್ ಮಾಡಕ್ಕಂತೀರಿ, ನೀವು ಸುಮ್ಮನೆ ಆಗ್ರಿ, ಇದನ್ನ ಇನ್ನೂ ದೊಡ್ಡದು ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಸೊ ಅವರು ಹಾಗೆಲ್ಲ ಎಲ್ಲರೂ ವಾಯ್ಸ್ ರೇಸ್ ಮಾಡೋದಕ್ಕೆ ರೀಸನ್ನು ನಿಮ್ಮೆಲ್ಲರಿಗೂ ಗೊತ್ತಾನ ಐತಿ. ಚಿಕ್ಕ ಯೂಟ್ಯೂಬರ್ಸ್ ಅಂದಿರೋದಕ್ಕೆ ವಾಯ್ಸ್ ರೇಸ್ ಮಾಡ್ಯಾರ. ಒಂದು ಹೆಣ್ಮಗಳಿಗೆ ಸೋಷಿಯಲ್ ಮೀಡಿಯಾ ಒಳಗೆ ತುಂಬ ವಲ್ಗರಾಗಿ ಅದು ಕೇಳಿಸ್ಕೊಳಕ್ಕೂ ಆಗಂಗಿಲ್ಲ, ಅಷ್ಟು ಕೆಟ್ಟ ಪದಗಳಲ್ಲಿ ಬೈದು ವಿಡಿಯೋ ಹಾಕಿರೋದು ರಾಂಗ್ ಐತಿ. ಸೊ ಅದಕ್ಕೆ ವಾಯ್ಸ್ ರೈಸ್ ಮಾಡ್ಯಾರ. ಆಮೇಲೆ ಭಾಷೆ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ನಾವು ಹೆಂಗೆ ಮಾಡ್ಯಾರ, ಹಿಂಗೆ ನೋಡ್ರಲ್ಲ ಹಂಗೆ ನೋಡ್ರಲ್ಲ ಅಂತ ಹಿಂಗೆಲ್ಲ ವ್ಯಂಗ್ಯ ಮಾಡ್ಯಾಳ ವಿಡಿಯೋ ಒಳಗೆ. ಸೊ ಅದೂ ತಪ್ಪೈತಿ. ಒಂದು ಭಾಷೆ ಬಗ್ಗೆ ಅವ್ರ ಭಾಷೆ ಬಗ್ಗೆ ಮಾತಾಡೋ ರೈಟ್ಸ್ ಯಾರಿಗೂ ಇಲ್ಲ ಕರ್ನಾಟಕದೊಳಗೆ. ಸೊ ತುಂಬ ಭಾಷೆಗಳದಾವು. ಉತ್ತರ ಕರ್ನಾಟಕ ಭಾಷೆನೂ ಒಂಥರ ಇರ್ತೈತಿ, ಮಂಡ್ಯ ಕಡೆ ಹೋದ್ರೆ ಅಲ್ಲಿ ಭಾಷೆನೂ ಒಂಥರ ಇರ್ತೈತಿ, ಮಾತಾಡೋ ರೀತಿ ಕನ್ನಡನ ಆದ್ರೆ ಮಾತಾಡೋ ರೀತಿ ಒಂದು ಸ್ವಲ್ಪ ಚೇಂಜ್ ಇರ್ತೈತಿ. ಇನ್ನು ಬೆಂಗಳೂರು ಕಡೆ ಹೋದ್ರೆ ಅಲ್ಲಿ ಮಾತಾಡೋ ರೀತಿ ಚೇಂಜ್ ಇರ್ತೈತಿ, ನಮ್ಮ ಮಂಗಳೂರು ಕಡೆ ಹೋದ್ರೆ ಅಲ್ಲಿನೂ ಮಾತಾಡೋ ರೀತಿ ಚೇಂಜ್ ಇರ್ತೈತಿ. ಸೊ ಅವ್ರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಿಲ್ಲ. ಸೊ ಅದನ್ನೆಲ್ಲ ಭಾಷೆ ಬಗ್ಗೆ ಎಲ್ಲ ಸ್ವಲ್ಪ ವ್ಯಂಗ್ಯ ಮಾಡಿರೋದಕ್ಕೆ ಜನಗಳಿಗೂ ಸಿಟ್ಟು ಬಂದೈತಿ, ವಾಯ್ಸ್ ರೇಸ್ ಮಾಡ್ಯಾರ. ಇನ್ನು ನೆಕ್ಸ್ಟು ನಮ್ಮ ಉತ್ತರ ಕರ್ನಾಟಕದವ್ರು ಒಂದು ಸ್ವಲ್ಪ ಅವೆಲ್ಲ ವಿಡಿಯೋ ಮಾಡ್ಯಾರ. ಸೊ ಉತ್ತರ ಕರ್ನಾಟಕದವ್ರು ವಿಡಿಯೋ ಮಾಡಿರೋದಕ್ಕೆ ನಿಮ್ಮ ಉತ್ತರ ಕರ್ನಾಟಕ ರಗಡ್ ಬಂದು ತೋರಿಸ್ರಿ ಅಂತ ಅದನ್ನು ರಾಂಗಾಗಿ ಮಾತಾಡ್ಯಾಳ. ಸೊ ಹಾಗಾಗಿ ಎಲ್ಲ ಯೂಟ್ಯೂಬರ್ಸನ್ನು ವಾಯ್ಸ್ ರೇಸ್ ಮಾಡ್ಯಾರ. ಬರೀ ಉತ್ತರ ಕರ್ನಾಟಕದವ್ರು ಅಷ್ಟೇ ವಾಯ್ಸ್ ರೇಸ್ ಮಾಡ್ಯಾರ ಅಂತಲ್ಲ,
ಎಲ್ಲ ಯೂಟ್ಯೂಬರ್ಸ್ನ ಆಲ್ಮೋಸ್ಟ್ ಆಕೆ ಮಾತಾಡಿರೋದು ಯಾರ್ಯಾರಿಗೆ ತಪ್ಪು ಅಂತ ಅನ್ಸೈತಿ. ಸೊ ಎಲ್ಲ ಯೂಟ್ಯೂಬರ್ಸ್ ವಾಯ್ಸ್ ರೈಸ್ ಮಾಡ್ಯಾರ. ಸೊ ಅವರು ಈ ವಿಷಯವಾಗಿ ಇನ್ನಾದರೂ ಮಾತಾಡಕ್ಕಂತಿರೋದ್ರಿಂದ ಅವರ ಸುಮ್ಮನೆ ಆಗ್ಯಾರ. ನಿಮ್ದು ಜಾಸ್ತಿ ಆಗೈತಿ, ಇಲ್ಲೇ ಬಿಟ್ಬಿಡ್ರಿ, ಸ್ಟಾಪ್ ಮಾಡಿರಿ ಈ ಟಾಪಿಕ್ನ, ಬೇರೆ ವಿಡಿಯೋಗಳನ್ನ ಮಾಡ್ರಿ ಅಂತೇಳಿ. ಸೊ ಈ ಟಾಪಿಕ್ ಎಲ್ಲಿವರೆಗೂ ಬಿಡಂಗಿಲ್ಲ ಅಂತಂದು ಆಲ್ರೆಡಿ ನಾವು ವಿಡಿಯೋ ಒಳಗೆ ಹೇಳಿಬೇಕು. ಸಾರಿ ಕೇಳೋವ್ರಿಗೆ ಇದು ಇಲ್ಲಿಗೆ ಸ್ಟಾಪ್ ಆಗಂಗಿಲ್ಲ. ಸೊ ಇದು ಎಂಡ್ ಆಗಬೇಕು ಅಂತಂದ್ರೆ ಅದಕ್ಕೆ ಸಾರಿ ಕೇಳೋ ವಿಡಿಯೋ ಏನು ಹಾಕ್ತಾಳ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನಮಗೂ ಅದು ಬೇಕಾಗಿರೋದು, ನಮಗೂ ಡ್ರ್ಯಾಗ್ ಮಾಡೋಕ್ಕೇನು ಇಷ್ಟ ಇಲ್ಲ. ಆ್ಯಂಡ್ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂದ್ರೆ, ಮೊನ್ನೆ ಒಬ್ಬರು ಯೂಟ್ಯೂಬರ್ ವಿಡಿಯೋ ಹಾಕಿದ್ರು, ಮೇ ಬಿ ಪಂಜಾಬ್ದವರು ಅಂತ ಅನ್ಸುತ್ತೆ ನನಗೆ. ಸೊ ಪಂಜಾಬ್ದವ್ರವರು ಅವ್ರು ಹೆಂಗೆ ಅಂತಾರೆ, ಸೆಲ್ಲರ್ಸ್ಗೂ ಬುದ್ಧಿವಾದ ಹೇಳ್ಯಾರ, ಹಿಂಗೆಲ್ಲ ಮಾಡಬಾರ್ದು, ಕಸ್ಟಮರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಸೇಲ್ ಮಾಡಬೇಕು. ಸೊ ಅವ್ರಿಗೂ ಬುದ್ಧಿವಾದ ಹೇಳ್ಯಾರ. ಸೊ ಓಕೆ, ಅದು ನನಗೆ ಓಕೆ ಅನ್ನಿಸ್ತು. ಇನ್ನು ನಮ್ಮ ಫ್ಯಾಮ್ಲಿ ನಮಗೆಲ್ಲ ಕೆಟ್ಟದಾಗಿ ಮಾತಾಡಿರೋದು, ಸೊ ಅದು ಅವ್ರಿಗೂ ತಪ್ಪು ಅಂತ ಅನ್ಸೈತಿ, ಹೇಳ್ಯಾರ ತಪ್ಪು ಅದು ಅವ್ರು ಮಾತಾಡಿರೋದು ಅಂತಂದು. ಆದರೆ ಕೊನೆಗೆ ಏನು ಹೇಳ್ಯಾರ ಅಂತಂದ್ರೆ, ಅವರು ಅವಳಿಗೆ ಸಾರಿ ಕೇಳಂಗಿಲ್ಲ, ಇನ್ಮೆಚುರಿಟಿಯಿಂದ ಮಾತಾಡೋಣ, ಬುದ್ಧಿ ಇಲ್ದಂಗೆ ಮಾತಾಡೋಣ, ಬುದ್ಧಿ ಇರೋಕ್ಕೆ ಅಷ್ಟೆಲ್ಲ ಮಾತಾಡ್ತಿದ್ದಿಲ್ಲ ಅಂತಂದು ಹೇಳಿರಿ. ಬುದ್ಧಿ ಇಲ್ಲಾರ್ದನ ಬಿಸ್ನೆಸ್ ಮಾಡಕತ್ತಾಳ, ಬುದ್ಧಿ ಇಲ್ಲಾರ್ದನ ಯೂಟ್ಯೂಬ್ ಮಾಡಕತ್ತಾಳ, ಏನೋ ದುಡುಕಿ ಒಂದು ಮಾತಾಡೋಣ ಅಂತ ಅನ್ಕೋಬೋದು. ಫೋನ್ಯಾಗ ಮಾತಾಡಕ್ಕಂತಿದ್ರು. ಸೊ ಫೋನ್ನೇ ಮಾತಾಡುವಾಗ ಏನೋ ಬುದ್ಧಿ ಇಲ್ಲಂಗೆ ಮಾತಾಡ್ಯಾರ ಬಿಡು ಅಂಥೇಳಿ ಅಂದ್ಕೊಂಡ್ರು. ವಿಡಿಯೋ ಎಡಿಟ್ ಮಾಡೋವಾಗ ಕಾಣಿಸೋದಿಲ್ವ ಅವ್ರು ಮಾಡಿರೋ ತಪ್ಪು ಅಂತ ಅನ್ಸಲ್ವಾ? ವಿಡಿಯೋ ಎಡಿಟ್ ಮಾಡೋವಾಗ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸೇರಿನ ಮ್ಯಾನೇಜ್ ಮಾಡ್ತಾರೆ ಎಲ್ಲನೂ. ಯೂಟ್ಯೂಬ್ ಚಾನಲ್ ಬಂತು, ಅವ್ರನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಎಲ್ಲನೂ. ಆಕಿನ ಗಂಡಗೂ ಬುದ್ಧಿ ಇಲ್ವಾ? ಹಂಗಿದ್ರೆ ಆಕಿಗೆ ಇನ್ಮೆಚುರಿಟಿ ಇಲ್ಲ, ಬುದ್ಧಿ ಇಲ್ಲ ಅಂತಂದ್ರೆ ಆಕೆ ಗಂಡಗೂ ಬುದ್ಧಿ ಇಲ್ವಾ? ಸ್ವಲ್ಪ ಮಾತಾಡುವಾಗ ಏನು ಮಾತಾಡ್ತೀರಿ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಇಲ್ಲಿ ನೋಡೋರ್ಗೆ ಹೆಂಗೆ ಅನ್ಸಕತ್ತೈತಿ ಅಂತಂದ್ರೆ, ಆಕಿಗೆ ಇನ್ಮೆಚುರಿಟಿ ಇಲ್ಲ ಅಂತ ನೀವು ತೋರ್ಸಕ್ಕೆ ಹೋಗಿ ನಿಮ್ಗೆ ಇನ್ಮೆಚುರಿಟಿ ಇಲ್ಲೇನಂತಂತ ನೋಡೋರ್ಗೆ ಹಂಗೆ ಅನ್ಸಕತ್ತೈತಿ. ಪಾಪ ಇನ್ಮೆಚುರಿಟಿ ಇಲ್ಲಾರ್ದನ ಮದುವೆ ಆದ್ಲು, ಇನ್ಮೆಚುರಿಟಿ ಇಲ್ಲಾರ್ದನ 2 ಮಕ್ಕಳು ತಾಯಿ ಆದ್ಲು, ಇನ್ಮೆಚುರಿಟಿ ಇಲ್ಲಾರ್ದನ ಯೂಟ್ಯೂಬ್ ನಡ್ಸಕತ್ತಾಳ, ಇನ್ಮೆಚುರಿಟಿ ಇಲ್ಲಾರ್ದನ ಬಿಸ್ನೆಸ್ ನಡ್ಸಕತ್ತಾಳ. ಸೊ ಇದಕ್ಕೆ ಯಾವುದಕ್ಕೂ ಇನ್ಮೆಚುರಿಟಿ ಇಲ್ಲ, ಬೈಯಕ್ಕೆ ಮಾತ್ರ ಇನ್ಮೆಚುರಿಟಿ ಇಲ್ಲಾರ್ದ ಮಾತಾಡ್ಯಾಳ. ಇಬ್ಬರು ಗಂಡ ಹೆಂಡತಿಗೂ ಬುದ್ಧಿ ಇಲ್ಲ. ಓಕೆ, ಇಬ್ಬರು ಗಂಡ ಹೆಂಡತಿಗೂ ತಿಳಿಲಾರ್ದನ ಏನೋ ಮಾತಾಡ್ಬಿಟ್ಟಾರ. ಇಷ್ಟೂ ಜನ ಯೂಟ್ಯೂಬರ್ಸ್ ಎಲ್ಲ ವಿಡಿಯೋ ಮಾಡಿ ಬುದ್ಧಿ ಹೇಳ್ಯಾರ. ಸೊ ಆಗಾರ ತಮ್ಮ ತಪ್ಪನ್ನ ತಿದ್ಕೋಬೇಕಾ? ಇಲ್ಲಿ ಮೇನ್ ಏನು ಅಂತಂದ್ರೆ, ಸೀರೆ ರಿಟರ್ನ್ ತೊಗೊಳಕ್ಕೆ ಒಪ್ಕೊಂಡು ವಿಡಿಯೋ ಡಿಲೀಟ್ ಮಾಡಿಸಿದ್ರು. ಸೊ ಅಲ್ಲಿಗೆ ಟಾಪಿಕ್ ಎಲ್ಲ ಮುಗ್ದಿತ್ತು. ಮತ್ತೆ ಸ್ಟಾರ್ಟ್ ಮಾಡಿರೋದೇ ಅವರು, ಅಲ್ಲಿಂದ ಸ್ಟಾರ್ಟ್ ಆಗಿದ್ದಿದ್ದು ಆ್ಯಕ್ಚುಲಿ. ಅವರೇ ಸ್ಟಾರ್ಟ್ ಮಾಡ್ಕೊಂಡಾರ ಈ ಜಗಳ, ಮತ್ತು ಕಂಟಿನ್ಯೂ ಮಾಡಿರೋದು. ವಿಡಿಯೋದಾಗ ಅದ್ರಾಗ ಸ್ವಲ್ಪ ನನಗೆ ಮರ್ಯಾದೆ ಕೊಟ್ಟು ಮಾತಾಡಿಲ್ಲ. ಆಕೆಕ್ಕಿಂತ ನಾನು ವಯಸ್ಸಿನಾಗ ದೊಡ್ಡೇಕಿ, ಸ್ವಲ್ಪನೂ ಮರ್ಯಾದೆಯಿಂದ ಮಾತಾಡಿಲ್ಲ. ಇಬ್ಬರು ಗಂಡ ಹೆಂಡ್ತಿನೂ ಸುಳ್ಳು ಸುದ್ದಿ ಹಬ್ಸಿನಂತ, ಬೇಕಂತ ಮಾಡಿನಂತ, ಮನ್ಯಾಗ ಕುತ್ಕೊಂಡು ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ಕಷ್ಟಪಟ್ಟು ದುಡಿ, ಹಿಂಗೆಲ್ಲ ವಿಡಿಯೋದೊಳಗೆ ಹೇಳಿದ್ರೆ ಸೊ ಯಾರಿಗೆ ಸಿಟ್ಟು ಬರಂಗಿಲ್ಲ ಹೇಳ್ರಿ? ನಾ ಬೇಕಂತ ಮಾಡಿನಂತ, ನಾ ಏನು ಆಕಿನ ಸಂಬಂಧಿಕಳ, ಆಕಿನ ಮ್ಯಾಗ ಏನೋ ದ್ವೇಷ ಐತೆ ನನಗೆ. ಏನು ಮಾತಾಡಿ ಬೆಳೆಯಾಕಂತೀನಿ ಅಂತಂದ್ರೆ, ಬೆಳೆದ್ರೆ ತನ್ನ ಪಡಿತಾ ಬೆಳಿತಾಳ, ಒಳ್ಳೆ ರೀತಿಯೊಳಗೆ ಬೆಳಿಬೇಕು. ಅವ್ರು ಇವ್ರನ್ನ ಬೈಕೊಂಡು, ನನಗೆ ಬೈಕೊಂಡು ಹಂಗೆಲ್ಲ ವಿಡಿಯೋ ಮಾಡಾಕಿದ್ರೆ ಯಾರು ಸುಮ್ಮನೆ ಇರ್ತಾರ? ಅದಕ್ಕೆ ನಾನೊಂದು ಕ್ಲಾರಿಟಿ ವಿಡಿಯೋ ಹಾಕೀನಿ. ಕ್ಲಾರಿಟಿ ವಿಡಿಯೋ ಹಾಕಿರೋದಕ್ಕೆ ಆಕೆ ಆ ಪರಿಗೆ ರೊಚ್ಚಿಗೆದ್ದು ವಲ್ಗರ್ ಲ್ಯಾಂಗ್ವೇಜಲ್ಲಿ ಬೈದು ವಿಡಿಯೋ ಹಾಕಿರೋದು. ಆಕೆ ಮಾತಾಡದೇ ಇರೋ ಪದಗಳೇ ಇಲ್ಲ ಅಂತಂದು ಹೇಳ್ಬೋದು. ಒಂದು ಸೀರೆ ವಿಷಯ ಇಟ್ಕೊಂಡು ಆಫ್ಟರ್ ಆಲ್ ಒಂದು ಸೀರೆ ಅಂತಂದು ಹೇಳಿ, ಅವರನ್ನ ಹೇಳಿ ಆಫ್ಟರ್ ಆಲ್ ಒಂದು ಸೀರೆಗೆ ಇಷ್ಟೆಲ್ಲ ದೊಡ್ಡದು ಮಾಡ್ಕೊಂಡಿರೋದು ಯಾರು? ಅವರು. ನಾನು ನನ್ನ ವಿಡಿಯೋದಾಗ ಬೇಕಾದ್ರೆ ನೋಡ್ರಿ, ಸೀರೆ ವಿಷಯ ಎಷ್ಟೈತಿ ಅಷ್ಟ ಮಾತಾಡೀನಿ. ಆ ಲಿಮಿಟ್ ಕ್ರಾಸ್ ಮಾಡಿ ನಾನು ಮಾತಾಡಿಲ್ಲ. ಅವರು ಲಿಮಿಟ್ ಕ್ರಾಸ್ ಮಾಡಿ ಮಾತಾಡಿ ಇಷ್ಟೆಲ್ಲ ದೊಡ್ಡದು ಮಾಡ್ಕೊಂಡಿರೋದು ಅವರು. ಅದು ಅವ್ರ ತಪ್ಪು. ಸೊ ತಪ್ಪು ಅಂತ ಗೊತ್ತಿದ್ದು ಅವ್ರಿಗೋಗಿ ಇಮ್ಮೆಚುರಿಟಿ ಅದು ಇದು, ಆಕಿ ಹುಡುಗಿ ಸಾರಿ ಕೇಳಲ್ಲಕ್ಕಿ ಹಿಂಗೆಲ್ಲ ಹೇಳಿದರೆ ಎಷ್ಟರ ಮಟ್ಟಿಗೆ ಸರಿ ನೀವು ಹೇಳೋದು? ಅವರು ಬಾನಂತಿ, ಮಗು ಚಿಕ್ಕದಿದೆ, ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಬಿಸ್ನೆಸ್ ನೋಡ್ಕೋಬೇಕು, ಯೂಟ್ಯೂಬ್ ನೋಡ್ಕೋಬೇಕು, ಇದಿಷ್ಟೆಲ್ಲ ಸ್ಟ್ರೆಸ್ಸಿಂದ ಮಾತಾಡ್ಬಿಟ್ಟಿದ್ದಾರೆ. ಮನೆಯವ್ರ ಜೊತೆ ಮಾಮೂಲಿ ಎಲ್ಲರ ಜೊತೆ ಹೆಂಗೆ ಮಾತಾಡ್ತಾರೋ ಸೊ ಅದೇ ರೀತಿಯೇ ಕಸ್ಟಮರ್ಸ್ ಜೊತೆ ಮಾತಾಡ್ಬಿಟ್ಟಿದ್ದಾರೆ. ಮನೆಯವ್ರ ಜೊತೆ ಫ್ಯಾಮಿಲಿ ಜೊತೆ ಹೆಂಗನ ಮಾತಾಡ್ಕೊಳ್ಳಿ, ಅದು ನಮಗೆ ಬೇಡದಿರೋ ವಿಷಯ ಅದು. ಮನೆಯವ್ರು ಯಾಕಂದರೆ ಅನ್ಸ್ಕೋಬೇಕಾಗತ್ತೆ. ಹೆತ್ತಿದ ತಪ್ಪಿಗೆ ಕಟ್ಕೊಂಡಿದ್ದ ತಪ್ಪಿಗೆ ಅವಳು ಏನಂದ್ರೂ ಅನ್ಸ್ಕೋಬೇಕಾಗತ್ತೆ. ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಗೆ ಯಾಕೆ ಅನ್ಬೇಕು? ಉಳ್ದವ್ರು ಯಾಕೆ ಅನ್ಸ್ಕೊತಾರೆ ಅಷ್ಟು ಕೆಟ್ಟ ವಲ್ಗರಾಗಿ? ನನ್ನ ಲೈಫಲ್ಲೇ ಅಂಥ ಪದಗಳನ್ನ ಯಾರ ಕೈಯಿಂದನೂ ಅನ್ಸ್ಕೊಂಡಿಲ್ಲ, ಯಾರ ಕೈಯಿಂದ ಬೈಸ್ಕೊಂಡಿಲ್ಲ. ನಮ್ಮ ಕಡೆನೂ ಅದಕ್ಕಿಂತ ಅಪ್ರಂತ ವಲ್ಗರ್ ಲ್ಯಾಂಗ್ವೇಜ್ ಅದಾವೆ. ನಾವು ಬೈಯಕ್ಕೆ ನಿಂತ್ರೆ ಆಕಿಗೆ ಅರ್ಥನೂ ಆಗಂಗಿಲ್ಲ, ಹಂಗದವು. ಆಕೆ ಹಂಗೆ ಬೈದಾಳ ಅಂಥೇಳಿ ನಾನು ಆಕಿನ ತಕ್ಕಂಗೆ ಆಕಿನ ಲೆವೆಲ್ಗೆ ಹೋಗಿ ಬೈದಿದ್ರೆ ಹೆಂಗಿರ್ತಿತ್ತು? ಇದು ಸೋಷಿಯಲ್ ಮೀಡಿಯಾ, ಇದ್ರಾಗ ಎಷ್ಟರ ಮಟ್ಟಿಗೆ ಮಾತಾಡಬೇಕು, ಯಾವ ರೀತಿಯಾಗಿರಬೇಕು ಅಂತ ತಿಳಿದು ನಾನು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡೀನಿ. ಇಲ್ಲಿ ನನಗೆ ಬೈದಾರ ಅನ್ನೋದಕ್ಕಿಂತ ನಿಮಗೆ ಬೈದಾರ ಅಂತ ಅಂದ್ಕೊಂಡು ಫೀಲ್ ಮಾಡ್ಕೊಂಡು ಮಾತಾಡಿ ನೋಡೋನು.
ಅದ ನಿಮ್ಮ ಮಕ್ಕಳಿಗೆ ಬಂದು ಶಾಪ ಹಾಕಿದ್ರ, ನಿಮ್ಮ ತಾಯಿ ಅಜ್ಜಿಯವ್ರಿಗೆ ಕತ್ತೆ ಎಷ್ಟು ವಯಸ್ಸಾಗಿದೆ ಅಂದಿದ್ರ, ಮತ್ತು ನಿಮಗೆ ಲೌಡಿ ಕತ್ತೆ ಬೇವರ್ಸಿ ರಂಡೆ ಮುಂಡೆ ಹಿಂಗೆ ನಿಮಗೆ ಅಂದಿದ್ರ ನೀವು ಹಿಂಗೆ ರಿಯಾಕ್ಟ್ ಮಾಡ್ತಿದ್ರ. ಅವಾಗೂ ಇನ್ನು ಮೆಚುರಿಟಿಯಿಂದ ಮಾತಾಡೋಣ ಹೋಗಲಿ ಬಿಡು ಅಂತ ಬಿಟ್ಬಿಡ್ತಿದ್ರೇನ? ಬರೀ ಎಲ್ಲ ಯೂಟ್ಯೂಬರ್ಸ್ನು ಅವಳನ್ನ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಕಂತಾರ, ಗ್ರೂಪಿಸಮ್ ಮಾಡಿಕೊಂಡು ಪೊಲಿಟಿಕ್ಸ್ ಎಲ್ಲ ಮಾಡ್ಕೊಂಡು ಡಿಸ್ಕಸ್ ಮಾಡಿ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಕತ್ತಾರ. ಇದು ನನಗೆ ಭಾಳ ಬೇಜಾರಾಯಿತು. ಇಷ್ಟು ಬರೀ ತಪ್ಪು ಕಲ್ಪನೆ ಮಾಡ್ಕೊಂಡನ ನೀವು ಬೇಜಾರಾಯಿತು ಅನ್ನಕಂತೀರಿ. ಇಲ್ಲಿ ಇಷ್ಟು ವಲ್ಗರಾಗಿ ಏನೇನೆಲ್ಲ ಮಾತಾಡಬಾರ್ದು, ಭಾಷೆಯಿಂದ ಹಿಡಿದು ಒಂದು ಉತ್ತರ ಕರ್ನಾಟಕ ಸಮುದಾಯಕ್ಕೆಲ್ಲ ಹಿಂಗೆ ಅವಮಾನ ಮಾಡಿ ಮಾತಾಡೋಣ. ನಿಮ್ಮ ಸಮುದಾಯಕ್ಕೂ ಹಿಂಗೆ ಅವಮಾನ ಮಾಡಿದ್ರೆ ಈಗೂ ಅವಾಗೂ ಹಿಂಗೆ ಇನ್ಮೆಚುರಿಟಿಯಿಂದ ಮಾತಾಡೋಂತ ಬಿಟ್ಬಿಡ್ತಿದ್ರಾ? ನನ್ನ ಜಾಗದೊಳಗೆ ಕುಂತು ಒಂದು ಸ್ವಲ್ಪ ಫೀಲ್ ಮಾಡ್ಕೊಂಡು ಆನಂತರ ಮಾತಾಡ್ರಿ ಈ ಮಾತುಗಳನ್ನ. ಎಲ್ಲ ಯೂಟ್ಯೂಬರ್ಸು ನ್ಯಾಯದ ಪರ, ಪಾರ್ವತಿಯವ್ರ ಪರ ಮಾತಾಡಕಂತಾರ. ಸೊ ನಾನು ಒಬ್ಬಾಕಿ ಅವ್ರ ಪರ, ಈ ಕಡೆ ನ್ಯಾಯದ ಪರನೂ ಮಾತಾಡ್ದಂಗೆ ಆಗಿರಬಾರ್ದು, ಈ ಕಡೆ ಅನ್ಯಾಯದ ಪರನೂ ಮಾತಾಡ್ದಂಗೆ ಆಗಿರಬಾರ್ದು, ಎರಡೂ ಕಡೆ ಮಾತಾಡೋನು. ಸೊ ನನಗೆ ವ್ಯೂಸ್ ಬರ್ಬೋದು ಇನ್ನೂ ಚೆನ್ನಾಗಿ. ಈ ರೀತಿ ಥಿಂಕ್ ಮಾಡಿ ನೀವು ಮಾಡಕ್ಕಂತೀರೇನ ಅಂತ ನನಗೂ ಅನ್ಸಕ್ಕಂತೈತಿ. ಈ ರೀತಿ ನೀವು ಈ ವಿಡಿಯೋ ಒಳಗೆ ಈ ರೀತಿ ಎಲ್ಲ ಹೇಳಿದ್ರೆ ತಪ್ಪೇನು ಮಾಡ್ಯಾಳಲ್ಲ, ಆಕೆ ಇನ್ನೂ ದೊಡ್ಡ ತಪ್ಪು ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ನೀವು ಈಗ. ಎಲ್ಲರಿಗೂ ಬುದ್ಧಿ ಹೇಳ್ದಂಗೆ ಮಾಡಿರಿ. ಆಕೆ ಮಾತಾಡೋದು ತಪ್ಪು, ಆ ಎಗ್ರಿ, ಹಾಗೆಲ್ಲ ಮಾತಾಡಬಾರ್ದಾಗಿತ್ತು, ಆ ಎಗ್ರಿ ಕಸ್ಟಮರ್ ಜೊತೆ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು, ಆ ಎಗ್ರಿ ಹಿಂಗೆಲ್ಲ ಹೇಳ್ಬಿಟ್ಟು ಕೊನೆಯಲ್ಲಿ ಎಲ್ಲರಿಗೂ ಬುದ್ಧಿ ಹೇಳ್ದಂಗೆ ಮಾಡಿರಿ. ನಾನು ಈ ಸೀರೆ ತೊಗೊಂಡಿನಿ ಆನ್ಲೈನ್ ಒಳಗೆ, ಹೀಗೆಲ್ಲ ಬಂದಿದೆ, ಸ್ವಲ್ಪನೂ ಇಷ್ಟ ಆಗಿಲ್ಲ, ನಾನು ರಿಟರ್ನು ಮಾಡಿಲ್ಲ, ಎಕ್ಸ್ಚೇಂಜು ಮಾಡಿಲ್ಲ, ಇಟ್ಕೊಂಡಿದ್ದೀನಿ. ನೀವೇನೋ ಮನೆತನದಲ್ಲೆಲ್ಲ ಚೆನ್ನಾಗಿದ್ದೀರಾ, ಇಟ್ಕೊಂಡಿದ್ದೀರಾ. ನಾವು ಮಿಡ್ಲ್ ಕ್ಲಾಸ್ ಅವ್ರಿ, ನಮ್ಗೆ 1 ರೂಪಾಯಿನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಸೀರೆ ಮನೆಗೆ ಇಟ್ಕೊಂಡು ಏನು ಮಾಡಲಿ, ವೇಸ್ಟ್ ಆಗುತ್ತಲ್ಲ ಅಂತ ನಾನು ಒಂದು ರಿಕ್ವೆಸ್ಟ್ ಕೇಳ್ಕೊಂಡೆ. ಏನು ಯಾರೂ ಕೇಳಬಾರ್ದೆ, ನಾನು ಕೇಳಿಲ್ಲ. ಸೀರೆ ಚಿಕ್ಕದಾಗತ್ತೆ, ಕೇಳೋ ರೀತಿಯಾಗಿ ಕಸ್ಟಮರ್ ಯಾವ ರೀತಿಯಾಗಿ ಕೇಳಬೇಕು ಕೇಳೋ ರೀತಿಯಲ್ಲಿ ಕೇಳಿದಾಕಿ ರಿಟರ್ನ್ ತೊಗೊಲಿಲ್ಲ. ಮಾಮೂಲಿ ನಾವು ಡೈಲಿ ವ್ಲಾಗರ್ ಆಗಿರೋದ್ರಿಂದ ಏನೇ ಐಟಮ್ ತೊಗೊಂಡ್ರು ಯೂಟ್ಯೂಬ್ನಾಗ ತೋರಿಸ್ತಿರ್ತೀವಿ, ಡೈಲಿ ವ್ಲಾಗರ್ಗೆ ಗೊತ್ತಿರ್ತೈತಿ. ಸೊ ನಾನು ನಾನು ಅಂತಲ್ಲ, ಎಲ್ಲ ಯೂಟ್ಯೂಬರ್ಸೂ ಅಷ್ಟ, ಆನ್ಲೈನ್ನಾಗರ ತೊಗೊಲಿ, ಹೊರ ಅಂಗಡಿಯಾಗರ ತೊಗೊಲಿ. ಸೊ ಐಟಮ್ ತೊಗೊಂಬಂದಿದ್ರೆ ಚಲೋ ಐತೆ ಅಂತೀವಿ, ಇಲ್ಲಾಂದ್ರೆ ಇಲ್ಲ ಅಂತೀವಿ, ಇಂಥಲ್ಲಿ ತೊಗೊಂಡಿವಿ ಅಂತಲೂ ಹೇಳ್ತೀವಿ. ಸೊ ಇದಿಷ್ಟನ್ನು ಬಿಟ್ಟರೆ ನಾನು ವಿಡಿಯೋ ಒಳಗೆ ಏನೂ ಹೇಳಿಲ್ಲ ಅಂತಂದು ಹೇಳ್ಬೋದು. ಸೊ ನಾನು ಎಷ್ಟು ಲಿಮಿಟ್ ಒಳಗೆ ಮಾತಾಡಬೇಕು ಅಷ್ಟ ಮಾತಾಡಿನ, ಆಕಿನ ಲಿಮಿಟ್ ಮೀರಿ ಮಾತಾಡಿರೋದು. ಸೊ ಆಕಿನ ತಪ್ಪೈತಿ, ಆಕೆ ಒಳ್ಳೆ ರೀತಿ ಒಳಗೆ ಬುದ್ಧಿ ಹೇಳೋದು ಬಿಟ್ಟು ಸೊ ಹಿಂಗೆಲ್ಲ ಹೇಳಿ ಆಕೆ ಇನ್ನೂ ತಪ್ಪು ಮಾಡೋಕೆ ನೀವು ದಾರಿ ಮಾಡ್ಕೊಡಕ್ಕಂತೀರಿ. ನಂಗೆ ಇದೊಂದು ಇಷ್ಟ ಆಗಿಲ್ಲ. ಸೊ ಹಾಗಾಗಿ ನಾನು ಕಮೆಂಟ್ ಹಾಕಬೇಕು ಅಂತಂದ್ರೆ ಅಲ್ಲಿ ಕಮೆಂಟ್ ಬಾಕ್ಸ್ ಅವರು ಆಫ್ ಮಾಡಿಬಿಟ್ಟಿದ್ರು. ಸೊ ಕಮೆಂಟ್ ಹಂಗೆ ಚೆಕ್ ಮಾಡಬೇಕಾದ್ರೆ ಅಲ್ಲಿ ಒಬ್ಬರಿಗೆ ನಂಬರ್ ಶೇರ್ ಮಾಡಿದ್ರು. ಸೊ ಹಾಗಾಗಿ ಆ ನಂಬರ್ ತೊಗೊಂಡು ಸ್ವಲ್ಪ ಮಾತಾಡೋಣ ಅವ್ರ ಜೊತೆ, ಹಿಂಗೆ ಯಾಕೆ ಹೇಳಿರಿ, ಆಕೆ ಇನ್ನೂ ತಪ್ಪು ಮಾಡೋಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ, ನೀವು ಇದು ಹೇಳೋದು ಸರಿನಾ ನೀವು ಅಂತಂದು ಕೇಳೋಣ, ಯಾಕೆ ಹಿಂಗೆ ಹೇಳಿದ್ರಿ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರೆ. ಸೊ ನಾನೇನೋ ಮೇಲೆ ಫೋನ್ ಮಾಡಿನಂತ ಕಮ್ಯುನಿಟಿ ಪೋಸ್ಟ್ ಹಾಕ್ಯಾರ ಅವರು. ಸೊ ಮೇಲೆ ಫೋನ್ ಮಾಡಿನಂತ ನಾನು ಮಾಡಿರೋದು ಒಂದು ಸಲ. ಸೊ ಅದು ಮಾತಾಡೋಕ್ಕಂತೀನಿ ನಾನು ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು. ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ಸ್ವಿಚ್ ಆನ್ ಆಗೋಕೆ 2 ಅವರ್ ಬೇಕಾಯಿತು ಸ್ವಿಚ್ ಆನ್ ಆಗೋಕ್ಕೆ. ಸೊ ಮತ್ತೆ ನಾನು ಸ್ವಿಚ್ ಆನ್ ಆಗಿಂದ ಮತ್ತು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು 1 ನಿಮಿಷ ಓಕೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಿಚ್ ಆಫ್ ಆಗಿತ್ತಲ್ಲ, ಯಾಕೆ ಫೋನ್ ಕಟ್ ಆಯಿತು ಏನು ತಿಳ್ಕೊಂಡ್ರೇನ ಅಂತಂದು ಮತ್ತೆ ಮಾಡೋಣ ಅಂಥೇಳಿ 2 ಸಲ ಮಾಡಿದೆ ವಾಟ್ಸಪ್ ಕಾಲಲ್ಲಿ. ಸೊ ಅವ್ರೇನು ರಿಸೀವ್ ಮಾಡಿಲ್ಲ, ಹೋಗ್ಲಿ ಬಿಡು ಸುಮ್ಮನೆ ಆಗಿಬಿಟ್ಟೆ ನಾನು ರಿಸೀವ್ ಮಾಡ್ಲಾರ್ದಕ್ಕೆ. ಸೊ ಅವ್ರು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಒಂದು ಸ್ವಲ್ಪ ಬೇಜಾರಾಯಿತು. ಇನ್ಮೆಚುರಿಟಿಯಿಂದ ಮಾತಾಡೋಳ ಅಂತಂದೆಲ್ಲ ಹೇಳಿ ಮನೆಯವ್ರ ಜೊತೆಲ್ಲ ಹೆಂಗೆ ಮಾತಾಡ್ತಾಳೆ ಹಂಗೆ ಮಾತಾಡ್ಬಿಟ್ಟಾಳ, ಆಕಿ ಸಾರಿ ಕೇಳಲ್ಲಕ್ಕಿ ಹೀಗೆಲ್ಲ ಹೇಳಿದ್ರಲ್ಲ. ನನಗೆ ಹಂಗಾಗಿ ಬೇಜಾರಾಯ್ತು, ಸ್ವಲ್ಪ ಮಾತಾಡೋಣ ಏನಂತಾರೋ ಏನೋ ಅಂತಂದು ಫೋನ್ ಮಾಡಿದೆ ಅಷ್ಟ. ಸೊ ಫೋನ್ ಮಾಡಿದಾಗೂ ಅದೇ ಹೇಳಿದ್ರು, ಬಿಡದಾಗ ಹೇಳಿದ್ರು, ಇನ್ಮೆಚುರಿಟಿನ ಮಾತಾಡ್ಬಿಟ್ಟಾಳಕ್ಕಿ, ಸಾರಿ ಕೇಳಲ್ಲಕ್ಕಿ ಹುಡುಗಿ, ಸಕಿ ದೇವ್ರ ನೋಡ್ಕೊಂತಂದ್ಬಿಡ್ರಿ. ಸಾರಿ ಕೇಳೋಕ್ಕಾಗಿದ್ಲು ಅಂತಂದ್ರೆ ಆಗನ ಕೇಳ್ತಿದ್ಲಿ, ಇಷ್ಟ್ರೊಳಗನ ಕೇಳ್ತಿದ್ಲಕ್ಕಿ, ಸಾರಿ ಕೇಳಲ್ಲ ಹುಡುಗಿ. ಸೊ ಆಕಿಗೆ ಜಾಸ್ತಿ ಆಟಿಟ್ಯೂಡ್ ಜಾಸ್ತಿ ಐತಿ, ಕೇಳಲ್ಲಕ್ಕಿ, ನೀವು ಲೀಗಲಾಗನ ಫೈಟ್ ಮಾಡ್ರಿ ಆಕಿನ ಜೋಡಿ. ಸೊ ಹಿಂಗೆಲ್ಲ ಹೇಳಿದರು. ಸೊ ಅಷ್ಟರೊಳಗೆ ಫೋನ್ ಕಟ್ ಆಗಿಬಿಡುತ್ತೆ ಅಂತಂದು ಹೇಳ್ಬೋದು. ಸೊ ಇದೆಲ್ಲ ಆದ್ಮ್ಯಾಗ ಅವ್ರ ವಿಡಿಯೋಸ್ ನೋಡಿದವರು ಒಂದಷ್ಟು ಯೂಟ್ಯೂಬರ್ಸು ಅದಕ್ಕೆ ರಿಯಾಕ್ಟ್ ಮಾಡ್ಯಾರ. ಅಂದ್ರೆ ಅವ್ರು ಇನ್ಮೆಚುರಿಟಿ, ಫ್ಯಾಮಿಲಿ ಜೊತೆ ಎಲ್ಲ ಫ್ರೆಂಡ್ಸ್ ಮಾಮೂಲಿ ಮನೆಗೆಲ್ಲ ಹೆಂಗೆ ಮಾತಾಡ್ತಾರ, ಸೊ ಹಂಗೆ ಮಾತಾಡೋಳ ಹುಡುಗಿ ಅಂದಲ್ಲ. ಸೊ ಅವ್ರು ಅಂದಿರೋದೆಲ್ಲ ರಾಂಗ್ ಐತಿ, ಹಿಂಗೆಲ್ಲ ಮಾತಾಡಬಾರ್ದಾಗಿತ್ತು. ಸೊ ಅವ್ರ ಅನಿಸಿಕೆನ ಅವ್ರು ತಿಳಿಸ್ಯಾರ. ಸೊ ಅವ್ರು ಹೆಂಗೆ ಅವ್ರ ಅನಿಸಿಕೆ ತಿಳಿಸ್ಯಾರ, ಇವ್ರು ಹಂಗೆ ಅವ್ರ ಅನಿಸಿಕೆನ ತಿಳಿಸ್ಯಾರ. ಸೊ ಇವ್ರು ಏನು ಅನ್ಕೊಂಡಾರ ಅಂತಂದ್ರೆ ನಾವೆಲ್ಲ ಯೂಟ್ಯೂಬರ್ಸ್ನು ಸೇರಿಕೊಂಡು ಗ್ರೂಪಿಸಮ್ ಮಾಡ್ಕೊಂಡು ಅವಳ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಕ್ಕಂತೀವಿ ಅಂತೇಳಿ ತಪ್ಪು ತಿಳ್ಕೊಂಡಾರ. ಸೊ ಇವರೇ ಇವಾಗ ಇಲ್ದೇ ಇರೋದೆಲ್ಲ ತಾವ ಹುಟ್ಟಾಕೊಂಡು ಊಹೆ ಮಾಡ್ಕೊಂಡು ಎಲ್ಲಿಂದ ಹೋಗಿ ಎಲ್ಲೆಲ್ಲಿಗೋ ಲಿಂಕ್ ಮಾಡಕ್ಕಂತಾರ, ಯೂಟ್ಯೂಬರ್ಸ್ ಎಲ್ಲ ಪೊಲಿಟಿಕ್ ಮಾಡಕ್ಕಂತಾರ ಅಂತಂದು.
ಇಲ್ಲಿ ಯಾವ ಯೂಟ್ಯೂಬರ್ಸ್ನು ಗ್ರೂಪ್ ಮಾಡ್ಕೊಂಡು ಡಿಸ್ಕಸ್ ಮಾಡಿ ಪೊಲಿಟಿಕ್ಸು ಅದು ಇದು ನೀವೇನು ಅಂದಿರಲ್ಲ. ಸೊ ಇಲ್ಲಿ ಯಾವುದು ನಡೀತಾ ಇಲ್ಲ. ಸೊ ಅವ್ರವ್ರ ಅನಿಸಿಕೆನ ಅವ್ರವ್ರು ತಿಳ್ಸಕ್ಕಂತಾರ. ನೀವು ಹೆಂಗೆ ನಿಮ್ಮ ಅನಿಸಿಕೆನ ತಿಳಿಸಿದ್ರಿ, ಸೊ ಅವ್ರು ಹಂಗೆ ಅವ್ರ ಅನಿಸಿಕೆನ ತಿಳಿಸ್ಯಾರ. ಸೊ ನೀವು ತಪ್ಪು ತಿಳ್ಕೊಂಡ್ರೆ ಇಲ್ಲಿ ಯಾರೇನು ಮಾಡೋಕ್ಕಾಗಂಗಿಲ್ಲ. ಸೊ ನೀವೇ ಇವಾಗ ಇಲ್ದಿರೋದೆಲ್ಲ ಪ್ರಾಬ್ಲಮ್ ನೀವು ಹುಟ್ಟಾಕಂತೀರಿ. ಮೇ ಬಿ ನಮಗೂ ಅನ್ಸಕತ್ತೈತಿ ಈಗ ಎಲ್ಲ ಯೂಟ್ಯೂಬರ್ಸ್ನು ನ್ಯಾಯದ ಪರವಾಗಿ ಮಾತಾಡಕಂತಾರ. ಸೊ ನೀವು ಅನ್ಯಾಯದ ಪರವಾಗಿ ಮಾತಾಡಿದ್ರೆ ನಿಮಗೆ ಮೇ ಬಿ ವ್ಯೂಸ್ ಬರ್ಬೋದು ಅಂತ ನೀವು ಮಾಡಕಂತೀರೇನೋ, ನಮಗೂ ಹಿಂಗೆ ಅನ್ಸಕತ್ತೈತಿ. ನಿಮಗೆ ಅನ್ಸಿದ್ರೆ ನೀವು ಹೆಂಗೆ ಹೇಳಕತ್ತೀರಿ ಹಂಗೆ ಈಗ ನಮಗೂ ಹಿಂಗೆ ಅನ್ಸಕತ್ತೈತಿ. ಎಲ್ಲ ಯೂಟ್ಯೂಬರ್ಸ್ನು ವಿಡಿಯೋ ಮಾಡಿ ಹಾಕಕ್ಕಂತಾರ ಅಂತಂದು ಎಲ್ಲ ಯೂಟ್ಯೂಬರ್ಸ್ನು ಗ್ರೂಪ್ ಮಾಡ್ಕೊಂಡು ಪೊಲಿಟಿಕ್ಸ್ ಎಲ್ಲ ಮಾಡ್ಕೊಂಡು ಡಿಸ್ಕಸ್ ಮಾಡಿ ಅವಳ ಪರ್ಸನಲಾಗಿ ಅಟ್ಯಾಕ್ ಮಾಡಕ್ಕಂತೀವಿ. ನೀವು ಹೆಂಗೆ ಅನ್ಕೊಂಡ್ರಿ? ಈಗ ನೀವು ವಿಡಿಯೋ ಮಾಡಾಕದ್ರಿ, ಹೌದು ಹುಡುಗಿ ಮಾತಾಡಿ ತಪ್ಪು ಹಂಗ ಹಿಂಗ ಅಂತಂದು ಹೇಳಿರಿ. ಹಂಗಾರೆ ನೀವು ನಮ್ಮ ಜೊತೆ ಡಿಸ್ಕಸ್ ಮಾಡಿ ಮಾತಾಡಿನ ಹಾಕಿರಿನ. ಸೊ ಮಾತಾಡೋವಾಗ ಒಂದು ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ಆ ಹುಡುಗಿಗೆ ಇನ್ಮೆಚುರಿಟಿಯಿಂದ ಮಾತಾಡೋಣ ಅಂತ ಅನ್ನಕ್ಕೆ ಹೋಗಿ ಸೊ ಇಲ್ಲಿ ನೋಡೋರ್ಗು ನಿಮಗೂ ಇನ್ಮೆಚುರಿಟಿ ಇಲ್ಲ ಅನ್ನೋ ಥರನ ನಮಗೂ ಫೀಲ್ ಅನ್ಸಕಂತೆ. ಇಲ್ಲಿ ನಮಗೂ ಫೀಲ್ ಆಗತೈತಿ ನಿಮಗೂ ಬುದ್ಧಿ ಇಲ್ಲಾರ್ದನ ನೀವು ಮಾತಾಡಕಂತೀರಿ ಅಂತಂದು, ವ್ಯೂಸ್ಗೋಸ್ಕರ ಮಾಡಕಂತೀರಿ ಅಂತಂದು. ಮೊದಲು ಇದನ್ನೆಲ್ಲ ತಲೆಯಿಂದ ತೆಗ್ದಾಕಿ. ಇಲ್ಲಿ ಯಾವ ಯೂಟ್ಯೂಬರ್ಸ್ನೂ ಗ್ರೂಪ್ ಮಾಡ್ಕೊಂಡಿಲ್ಲ. ಎಲ್ಲರೂ ಅವ್ರು ಬೈದಿರೋ ವೀಡಿಯೋಸ್ನ ನೋಡ್ಬಿಟ್ಟು ಅವ್ರವ್ರ ಅನಿಸಿಕೆನ ತಿಳಿಸ್ಯಾರ. ನೀವು ಹೆಂಗೆ ನಿಮ್ಮ ಅನಿಸಿಕೆನ ತಿಳಿಸಿರಿ ಹಂಗೆ. ಸೊ ನೀವು ಮಾತಾಡಿರೋ ವೀಡಿಯೋದಲ್ಲಿ ನಮಗೇನು ತಪ್ಪು ಅನಿಸಿದ್ದು ಅಂತಂದ್ರೆ ಅವಳು ಫ್ಯಾಮಿಲಿ ಜೊತೆ ಎಲ್ಲ ಹೆಂಗಿರ್ತಾಳ ಹಂಗೆ ಕಸ್ಟಮರ್ ಜೊತೆನೂ ಹಂಗೆ ಅದಳ. ಸಾರಿ ಕೇಳಂಗಿಲ್ಲ ಹುಡುಗಿ, ಇನ್ಮೆಚುರಿಟಿಯಿಂದ ಬುದ್ಧಿ ಇಲ್ದಂಗೆ ಮಾತಾಡ್ಬಿಟ್ಟಾಳ ಅಂತಂದು ಈ ಪಾಯಿಂಟ್ಸ್ ಏನು ಮಾತಾಡಿರಲ್ಲ. ಸೊ ಇದಿಷ್ಟು ನನಗೆ ಇಷ್ಟ ಆಗಲಿಲ್ಲ. 10 ವರ್ಷ ಬಿಟ್ಟು ಆಕಿಗೆ ಬುದ್ಧಿ ತಿಳಿದು ಅವಾಗ ಡಿಲೀಟ್ ಮಾಡ್ತಾಳ ವೀಡಿಯೋಸ್ನ ಹಿಂಗಂದ್ರಲ್ಲ. ಸೊ ಈ ಪಾಯಿಂಟ್ಸ್ ನಮ್ಗೆ ಇಷ್ಟ ಆಗಿಲ್ಲ. ನೀವು ಈಗೇನು ಆ ಪಾಯಿಂಟ್ಸ್ ಮಾತಾಡಿರಲ್ಲ, ಆ ಪಾಯಿಂಟ್ಸ್ ಇಟ್ಕೊಂಡು ಆಕಿನೂ ತಪ್ಪು ಮಾಡೋದಕ್ಕೆ ನೀವು ದಾರಿ ಮಾಡಿಕೊಟ್ಟಂಗೆ ಆಗುತ್ತಾ ಅಂತಂದು ನಿಮ್ಮ ಜೊತೆ ಮಾತಾಡೋಣ ಅಂತಂದು ಫೋನ್ ಮಾಡಿದ್ದು. ಅಲ್ಲೇ ಕಮೆಂಟ್ನಾಗ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಕಮೆಂಟ್ ಬಾಕ್ಸ್ ನೀವು ಆಫ್ ಮಾಡ್ಕೊಂಬಿಟ್ರೆ ಆಕಿನ ಗತೆನ. ನಿಮಗೂ ಮೇ ಬಿ ಕಮೆಂಟ್ ಏನು ಬಂದಿರ್ತವಲ್ಲ ಅವನ್ನೆಲ್ಲ ಫೇಸ್ ಮಾಡೋಕೆ ನಿಮಗೂ ಆಗಿಲ್ಲ ಅಂತಂದು ಕಾಣತ್ತೆ ಮೇ ಬಿ. ಸೊ ಅದಕ್ಕೆ ನೀವು ಕಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡಿರಿ. ನೀವ್ಯಾಕೆ ಕಮೆಂಟ್ ಬಾಕ್ಸ್ ಆಫ್ ಮಾಡ್ಕೋಬೇಕಾಗಿತ್ತು? ಕಮೆಂಟ್ ಬಾಕ್ಸ್ ಆನ್ ಇಟ್ಟಿದ್ರೆ ನಾನು ಅಲ್ಲೇ ರಿಪ್ಲೈ ಕೊಟ್ಟಿರ್ತಿದ್ದೆ ನಿಮ್ಗೆ, ಅಲ್ಲೇ ಕಮೆಂಟ್ ಹಾಕಿರ್ತಿದ್ದೆ. ನಿಮ್ಮನ್ನ ಕಾಂಟ್ಯಾಕ್ಟು ಮಾಡ್ತಿರ್ಲಿಲ್ಲ, ನಾನು ಮಾತಾಡ್ತಾನೂ ಇದ್ದಿಲ್ಲ. ಯೂಟ್ಯೂಬ್ನಾಗ ಅದೇವಿ ಅಂತಂದ್ರೆ ಸ್ವಲ್ಪ ಹಿಂದೆ ಮುಂದೆ ಏನು ಮಾತಾಡಿದ್ರೆ ಏನು ತಪ್ಪು ಸರಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಪೊಲಿಟಿಕ್ಸ್ ಅಂತ ಈ ಥರ ಎಲ್ಲ ತೊಗೊಂಬರ್ತಿರಲ್ಲ ಯೂಟ್ಯೂಬ್ನಾಗ, ಏನು ಹೇಳಬೇಕು ನಿಮ್ಗೆ? ಮೊದಲಾಕಿ ಇಲ್ಲ ಸೀರೆ ವಿಷಯ ಬಿಟ್ಟು ಅದನ್ನು ಆ ವಿಷಯ ಬಿಟ್ಟು ಬೇರೆದೆಲ್ಲ ಇಲ್ಲದೆಲ್ಲ ಮಾತಾಡಿ ಆಕಿನ ದೊಡ್ಡದು ಮಾಡ್ಕೊಂಡಾಳ. ಸೊ ನೀವು ಇದನ್ನು ಬಗೆಹರ್ಸಕ್ಕೆ ಬಂದುಬಿಟ್ಟು ನೀವು ಇನ್ನೂ ದೊಡ್ಡದು ಮಾಡೋಕೆ ಹೊರಟಿರಿ ಪೊಲಿಟಿಕ್ಸ್ ಅದು ಇದು ಅಂತ ಅಂದ್ಕೊಂಡು. ಆ್ಯಂಡ್ ಇದಕ್ಕೆ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಎಲ್ಲ ವಾಯ್ಸ್ ರೈಸ್ ಮಾಡಿರಿ. ಸೊ ಈ ವಿಡಿಯೋ ಯಾರೆಲ್ಲ ನೋಡಕ್ಕಂತೀರಿ, ಸೊ ಇದಕ್ಕೆ ನೀವೇ ಉತ್ತರ ಕೊಡ್ರಿ. ನಾವೆಲ್ಲ ಗ್ರೂಪ್ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಆಕಿನ ಪರ್ಸ್ನಲಾಗಿ ಅಟ್ಯಾಕ್ ಮಾಡಕ್ಕಂತೀವೇನ ಅಂತಂದು. ಸೊ ಇವರೊಬ್ಬರು ಯೂಟ್ಯೂಬರ್ಸ್ ಅವಳಿಗೆ ಸ್ವಲ್ಪ ಅದು ಹೆಂಗೆ ಮಾತಾಡ್ಯಾರ ಅಂತಂದ್ರೆ ಈ ಕಡೆ ನ್ಯಾಯದ ಪರನೂ ಮಾತಾಡ್ದಂಗೆ ಇರಬೇಕು, ಇತ್ತ ಅನ್ಯಾಯದ ಪರನೂ ಮಾತಾಡ್ದಂಗೆ ಇರಬೇಕು ಅಂತೆ. ಸೊ ಈ ರೀತಿಯಾಗಿ ಮಾತಾಡ್ಯಾರ ಅವರು. ಸೊ ಇದಕ್ಕೆ ನೀವೇ ಉತ್ತರ ಕೊಡ್ರಿ. ಎಷ್ಟೊಂದು ಜನ ಯೂಟ್ಯೂಬರ್ಸ್ ಎಲ್ಲ ವಾಯ್ಸ್ ರೈಸ್ ಮಾಡಿರಲ್ಲ, ಧ್ವನಿ ಎತ್ತಿರಲ್ಲ ಇದರ ವಿರುದ್ಧ. ಸೊ ಇದಕ್ಕೆ ನೀವೇ ಉತ್ತರ ಕೊಡ್ರಿ. ನಾವೆಲ್ಲ ಗ್ರೂಪ್ ಮಾಡ್ಕೊಂಡು ಮಾಡಕ್ಕಂತೀವ ಇಲ್ಲ. ಸೊ ಅವಾಗಾದ್ರೂ ಕಮೆಂಟ್ ಬಾಕ್ಸ್ ನೋಡಿದ್ರೆ ಸಾಕಿ ಒಂದು ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು ಮೇ ಬಿ. ಆ್ಯಂಡ್ ಸಿಸ್ಟರ್ ಇನ್ನೊಂದು ಮಾತನ್ನು ಅಂದಾರ, ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಕ್ಕಂತೀರಿ. ಚಿಕ್ಕ ಮಕ್ಕಳು ಅದಾರ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಗತಿ? ಸೊ ನಮಗೆ ಮಕ್ಕಳಿಲ್ಲ, ಆಕೆ ಒಬ್ಬಾಕಿಗೆ ಮಕ್ಕಳು ಅದಾವ, ಚಿಕ್ಕ ಮಕ್ಕಳು. ಚಿಕ್ಕ ಮಕ್ಕಳಿದ್ರು ಮಕ್ಕಳ, ದೊಡ್ಡ ಮಕ್ಕಳಿದ್ರು ಮಕ್ಕಳ. ನಾನು ಆಕಿಗೆ ಏನಾದ್ರು ಕೆಟ್ಟದಾಗ ಏನಾದ್ರು ಕಮೆಂಟ್ ಹಾಕಿನ, ಬೇರೆ ಏನು ಯೂಟ್ಯೂಬರ್ಸ್ ಏನು ಮಾಡ್ಯಾರಲ್ಲ, ವಾಯ್ಸ್ ರೈಸ್ ಮಾಡ್ಯಾರಲ್ಲ. ಸೊ ಅವ್ರು ಏನಾರ ಆಕಿ ಏನು ಅಷ್ಟು ದೊಡ್ಡ ವಲ್ಗರ್ ಲ್ಯಾಂಗ್ವೇಜ್ದಾಗ ಏನು ಬೈದಾಳಲ್ಲ. ಸೊ ಬೇರೆ ಯೂಟ್ಯೂಬರ್ಸ್ ಏನೋ ಆಕಿನ ಗತೆ ವಲ್ಗರ್ ಲ್ಯಾಂಗ್ವೇಜ್ದೊಳಗೆ ಬೈದು ಆಕೆ ಹರ್ಟ್ ಆಗಂಗೆ ಏನಾರು ಮಾಡ್ಯಾರ. ಸೊ ಆಕಿನ ಎಲ್ಲ ಬರ್ಮಾಡ್ಕೊಂಡಿರೋದು ಇದನ್ನು. ಆಕಿನ ತಪ್ಪದು, ಆಕಿನ ತಪ್ಪನ ಯೂಟ್ಯೂಬರ್ಸು ಅವರು ಹೇಳೋ ರೀತಿಯಲ್ಲಿ ಹೇಳಕ್ಕಂತಾರೆ. ಆಕಿ ತಿದ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಂಗಿಲ್ಲ. ನನಗಿಲ್ಲಿ ಅಷ್ಟು ಕೆಟ್ಟು ವಲ್ಗರಾಗಿ ಬೈದಾಳ, ಅದು ನಿಮ್ಮ ಕಣ್ಣಿಗೆ ಕಾಣವಲ್ದು. ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಕ್ಕಂತಾಳ. ಆಕಿಗೆ ಚಿಕ್ಕ ಮಕ್ಕಳು ಅದಾರ, ಏನೋ ಹೆಚ್ಚು ಕಮ್ಮಿ ಆದ್ರೆ ಏನು ಗತಿ ಅಂತ ಈ ಕನ್ಸನ್ನು ನೀವು ತೋರ್ಸಕ್ಕಂತೀರಿ. ಆ ಕನ್ಸನ್ನು ನಿಮ್ಮ ಕಣ್ಣಿಗೆ ಕಾಣವಲ್ಲ ನಮ್ಮ ಮ್ಯಾಗ. ಹಿಂಗೆಲ್ಲ ಬೈದಾರ, ಫ್ಯಾಮಿಲಿಗೆಲ್ಲ ಬೈದಾರ. ಎಷ್ಟು ಹರ್ಟ್ ಆಗಿರಬೇಡ ಅವ್ರಿಗೆ, ಎಷ್ಟು ಡಿಪ್ರೆಷನ್ಗೆ ಹೋಗಿರಬೇಡ ಅವರು. ಎಷ್ಟು ಬೇಜಾರಾಗಿದೆ ಅಂತ ನನಗೆ ಮಾತ್ರ ಗೊತ್ತದು. ನನಗಿಲ್ಲಿ ಏನು ಹೆಚ್ಚು ಕಮ್ಮಿ ಆಗಂಗಿಲ್ಲ. ಆಕಿಗೆ ಅಷ್ಟ ಆಗತ್ತಲ್ಲ ನಿಮಗೆ ಹೆಚ್ಚು ಕಮ್ಮಿ. ಆಕಿಗೆ ಅಷ್ಟ ಮಕ್ಕಳದಾರ, ನಮಗೆ ಪಾಪ ಮಕ್ಕಳಿಲ್ಲ ಇಲ್ಲಿ. ಆಕೆ ಅಷ್ಟು ಬೈದ್ರು ನಾವು ಇಲ್ಲಿ ಆರಾಮಾಗಿ ಅದೀವಿ. ಆಕೆ ಬೈದಿದ್ದನ್ನ ಬೈಸ್ಕೊಂಡು ಆರಾಮಾಗಿ ಅದೀವಿ ಪೀಸ್ಫುಲ್ಲಾಗೆಲ್ಲ. ನಮಗೆ ಹೆಚ್ಚು ಕಮ್ಮಿ ಆದರೆ ಏನು ಗತಿಯ? ಸೋಷಿಯಲ್ ಮೀಡಿಯಾದೊಳಗೆ ಅಷ್ಟು ದೊಡ್ಡದಾಗಿ ಅವಮಾನ ಮಾಡ್ಯಾಳ. ಸೊ ಇಷ್ಟೆಲ್ಲ ಅವಮಾನ ಮಾಡಿಲ್ಲಲ್ಲ ಅಂತ ನನಗಿಲ್ಲಿ ಎಷ್ಟು ಇದು ಆಗಬೇಡ. ಆಕಿದ್ದು ನಿಮಗೆ ಕಣ್ಣಿಗೆ ಕಾಣಿಸ್ತು. ಈ ಪಾಯಿಂಟ್ಸ್ ಎಲ್ಲ ಮಾತಾಡೋಕೆ
ಇಲ್ಲಿ ನಮ್ಮದು ಸಿಚುವೇಶನ್ ನನ್ನ ಜಾಗದ ಸ್ವಲ್ಪ ನಿಂತು ಯೋಚನೆ ಮಾಡಿ. ಚಿಕ್ಕ ಹುಡುಕಿ ಅದಳ, ಈ ಇನ್ಮೆಚುರಿಟಿ ಇಲ್ಲ, ಆಕಿಗೆ ಬುದ್ಧಿ ಇಲ್ದಂಗೆ ಮಾತಾಡ್ಬಿಟ್ಟಾಳ. ಎಲ್ಲ ಫ್ಯಾಮಿಲಿ ಜೊತೆ ಹೆಂಗೆ ಮಾತಾಡ್ತಾಳ, ಕಸ್ಟಮರ್ ಜೊತೆ ಹಂಗೆ ಮಾತಾಡ್ಬಿಟ್ಟಾಳ. 10 ವರ್ಷದ ನಂತರ ಆಕೆಗೆ ಬುದ್ಧಿ ಬಂದ ನಂತರ ಡಿಲೀಟ್ ಮಾಡ್ತಾಳ. ಇದೆಲ್ಲ ಮಾತಾಡಲ್ಲ. ಈ ಪಾಯಿಂಟ್ಸ್ ಅಷ್ಟು ನನಗೆ ಸಿಟ್ಟು ಬಂದಿದ್ದು, ಬೇಜಾರಾಗಿದ್ದು. ನೀವು ಮಾತಾಡೋದು ಹೆಂಗೈತೆ ಅಂತಂದ್ರೆ 2 ದೋಣಿ ಮೇಲೆ ಕಾಲಿಟ್ಟು ಹೋದಂಗೆ ಇತ್ತದು. ಇತ್ತಾಗ ನ್ಯಾಯ ಪರನು ಮಾತಾಡ್ದಂಗೆ ಇರಬೇಕು, ಇತ್ತಾಗ ಅನ್ಯಾಯ ಪರನು ಈ ಕಡೆನೂ ಸಪೋರ್ಟ್ ಮಾಡ್ದಂಗೆ ಇರಬೇಕು. ಸೊ ಈ ರೀತಿ ಮಾತಾಡಿರಿ. ಇದು ನನಗೆ ಭಾಳ ಬೇಜಾರಾಯಿತು. ಸೊ ಅದಕ್ಕೆ ನಿಮಗೆ ಫೋನ್ ಮಾಡಿ ಮಾತಾಡಿ. ಅದು ಒಂದೇ ಸಲ ಫೋನ್ ಮಾಡೀನಿ. ಮಾತು ಅವರು ಕಮ್ಯುನಿಟಿ ಪೋಸ್ಟ್ನಾಗ ಹಾಕಿರೋದು ಮೇಲೆ ಫೋನ್ ಮಾಡ್ಕತ್ತಾರ ಅಂತಂದು ಮಾತಾಡ್ಬೇಕಾದ್ರೆ ನಡು ಫೋನ್ ಸ್ವಿಚ್ ಆಫ್ ಆಯಿತು. ಸೊ ಯಾಕೆ ಫೋನ್ ಕಟ್ ಮಾಡಿದ್ರು ಏನಂತ ಅನ್ಕೋಬಾರ್ದು ಇವರು ಅಂತಂದು ಹೇಳೋಣ ಅಂತಂದು ಫೋನ್ ಮಾಡಿದೆ. 2 ಸಲ ರಿಸೀವ್ ಮಾಡಿಲ್ಲ, ಅಲ್ಲೇ ಬಿಟ್ಟೆ, ಮುಗೀತು ಅಲ್ಲಿಗೆ. ಸೊ ಇವ್ರದ್ದು ಟಾಪಿಕ್ ಇಲ್ಲಿಗೆ ಕ್ಲೋಸ್ ಆಯಿತು. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ. ಮಾಡ್ಕೋಬೇಕು ಅಂತಂದು. ಸೊ ಮಾಡ್ಕೊಳ್ಳೆ ಬೇಡ ಅಂತಂದು ಎಷ್ಟೊಂದು ದಿನ ಆಯಿತು. ಸೊ ಏನಂತಂದ್ರೆ ಮತ್ತೆ ರಾಜಿ ಆಗಿ ಬಂದಿದ್ಲಕ್ಕಿ. ರಾಜಿ ಆಗಕ್ಕೆ ಬರ್ತಾಳ ಹೊರತು ಸಾರಿ ಅಂತ ಕೇಳಕ್ಕೆ ಒಪ್ಕೊಂಡವಳು. ಮೊದಲು ಒಂದ್ಸಲ ರಾಜಿ ಆಗಕ್ಕೆ ಬಂದ್ಲು. ಹೇಳ್ತೀನಿ ಯಾರು ಅಂತಲೇ ಈ ವಿಡಿಯೋದಾಗ ಹೇಳಿಬಿಡ್ತೀನಿ. ಊರಿನ ಅಧ್ಯಕ್ಷರು ಅಂತಂದು ಅವ್ರ ಕೈಲೇ ಫೋನ್ ಮಾಡಿಸ್ಬಿಟ್ಟು ರಾಜಿ ಆಗಕ್ಕೆ ಬಂದ್ಲು. ಏನೋ ತಪ್ಪಾಗಿ ಮಾತಾಡಿದ್ದಾರೆ ಬಿಡಮ್ಮ, ಬುದ್ಧಿ ಇಲ್ಲಂಗೆ ಮಾತಾಡ್ಯಾರ, ಇದನ್ನೆಲ್ಲ ದೊಡ್ಡದು ಮಾಡ್ಕೊಬೇಡ್ರಿ, ನಿಮಗೂ ಫ್ಯಾಮಿಲಿ ಐತಿ, ಆಕಿಗೂ ಅವ್ರಿಗೂ ಫ್ಯಾಮಿಲಿ ಐತಿ, ಏನೋ ಆಗಿದ್ದಾಗ್ಬಿಟ್ಟೈತಿ, ಇದನ್ನ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಂದು ಹಿಂಗೆಲ್ಲ ಬಂದರು. ಸೊ ನಾನು ಅದಕ್ಕೆ ನಾವು ಒಪ್ಕೊಳ್ಳಿಲ್ಲ. ಸಾಕಿ ಸಾರಿ ಕೇಳಬೇಕು ಅಂತಂದು. ಸೊ ಅದು ಅಲ್ಲಿಗೆ ಮುಗೀತು. ನಾನು ನೆಕ್ಸ್ಟು ಮೊನ್ನೆ ಮಗಳ ಹಾಸ್ಟೆಲ್ಗೆ ಹೋಗಿ ಬಂದಿದ್ದೆ. ಆಗ ಟ್ರಾವೆಲ್ ಮಾಡಿಲ್ಲ, ಸುಸ್ತಾಗೈತೆ ಅಂತ ನಾವು ನಮ್ಮ ಮಗನ ಸ್ಕೂಲಿಗೆ ಕಳಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡೋಣ, ಮಲ್ಕೊಳ್ಳೋಣ ಅಂಥೇಳಿ ಮಲ್ಕೊಂಡು ಒಂದು 11:30ಗೆ ಎದ್ದು ಕೂತ್ಕೊಂಡೆ. ಫೋನ್ ಬಂತು, ಹಿಂಗೆ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡ್ತಾ ಇದ್ದೀವಿ ಅಂತಂದು ಹೇಳಿದರು. ಪೊಲೀಸ್ ಸ್ಟೇಷನ್ದಾಗ ಫೋನ್ ಮಾಡ್ತೀವಿ ಅಂತಂದು ಹೇಳ್ಯಾರ. ಬಟ್ ನಂಬರ್ ಮಾತ್ರ ಹಾಕಿದ, ಅದು ಎಲ್ಲರದನ ನಂಬರು. ಸೊ ಆಕಿನ ಫೋನಿಂದನ ಮಾತಾಡ್ರೆ ಏನು ಸೆಲ್ ಸ್ಟೇಷನಿಂದ ಮಾಡ್ಯಾರೋ ಅಥವಾ ಮತ್ತೆ ಅನ್ನೊಂದು ಪರ್ಸನಿಂದ ಮಾಡ್ಸ್ಯಾಳೋ ಗೊತ್ತಿಲ್ಲ. ಸೊ ಅದು ಆಕಿಗೆ ಗೊತ್ತು ಯಾರ ಕೈಲೇ ಮಾಡ್ಸ್ಯಾಳ ಅಂತಂದು. ಆದ್ರೆ ನಮ್ಮ ಹತ್ರ ಮಾತ್ರ ನಾವು ಹೆದರ್ಕೊಳ್ಳಿ, ಮೇ ಬಿ ಹೆದರ್ಕೊಳಕ್ಕೆ ಏನೈತಿ, ನಂದೇನು ತಪ್ಪು ಮಾಡಿ ನಾನು ಹೆದರ್ಕೊಳಕ್ಕೆ. ಸೊ ಅದು ಅಕ್ಕಿ ಕಲ್ಪನೆ, ಅದು ಹಿಂಗೆ ಪೊಲೀಸರು ಅಂತಂದ್ರೆ ಸ್ವಲ್ಪ ಹೆದರ್ಕೊಂಡು ಮಾತಾಡ್ತಾಳ ಅಂತೇಳಿ. ಸೊ ತಪ್ಪು ಮಾಡಿದ್ರೆ ಅವ್ನು ಹೆದರ್ಕೊಳಕ್ಕೆ ಒಂದು ರೀಸನ್ ಇರ್ತೈತಿ. ತಪ್ಪ ಮಾಡಿಲ್ಲ ಅಂತಂದ್ರೆ ಯಾರು ಹೆದರ್ಕೊಂತಾರ, ಆಕಿ ಹೆದರ್ಕೋಬೇಕಾಗಿರೋದು. ಇನ್ನು ಮಾತಾಡುವಾಗ ಇಲ್ಲಿಗೆ ದೊಡ್ಡದು ಮಾಡ್ಕೋಬೇಡ್ರಮ್ಮ, ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ರಿ, ಅವರು ವಿಡಿಯೋ ಹಾಕೋದು ಸ್ಟಾಪ್ ಮಾಡ್ತಾರೆ, ನೀವು ವಿಡಿಯೋ ಇನ್ನೊಂದು ಮೇನ್ ಏನಂತಂದ್ರೆ ವ್ಯೂವರ್ಸ್ ಎಲ್ಲ ಏನು ಕಮೆಂಟ್ ಹಾಕಿರಲ್ಲ ಫ್ರೆಂಡ್ಸು, ಆ ಕಮೆಂಟ್ಸ್ನ ತೋರಿಸ್ಬಿಟ್ಟು ಕೆಟ್ಟದಾಗಿ ಕಮೆಂಟ್ ಹಾಕಂತಾರೆ ನೋಡ್ರಿ ಅಂತಂದು ನನಗೆ ಬಂದು ಹೇಳಿಸಿರೋದು. ಏನಮ್ಮ ಹಿಂಗೆ ಇಲ್ಲ, ಕೆಟ್ಟದಾಗಿ ಕಮೆಂಟ್ ಹಾಕಿದ್ಯಾ ಇವ್ರಿಗೆ ನೀನು ಅಂತಂದು. ನಾನು ಎಲ್ಲಿ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದೀನಿ, ಒಂದೇ ಒಂದು ಕೆಟ್ಟ ಕಮೆಂಟ್ ಸಹ ನಾನು ಹಾಕಿಲ್ಲ. ಯಾವ ಕಮೆಂಟ್ಸ್ಗೂ ನಾನು ಕೆಟ್ಟದಾಗಿ ರಿಪ್ಲೈ ಕೊಟ್ಟಿಲ್ಲ. ವಿಡಿಯೋದಾಗೂ ಒಂದು ಸ್ವಲ್ಪ ಕೆಟ್ಟದಾಗಿ ಮಾತಾಡಿಲ್ಲ, ಫೋನ್ಯಾಗೂ ಅಷ್ಟು ಕೆಟ್ಟದಾಗಿ ಮಾತಾಡಿಲ್ಲ. ಸೊ ಅವರ ಫುಲ್ಲು ಕೆಟ್ಟದಾಗಿ ಮಾತಾಡಿರೋದು ಅಂತಂದು ಇರೋದನ್ನೆಲ್ಲ ಹೇಳಿದೆ. ಅವ್ರೇನೆಲ್ಲ ಬೈದಾರ, ಹೆಂಗೆಲ್ಲ ನಡ್ಕೊಂಡಾರ ಅಂತಂದು. ಸಾರಿ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ರಿ, ಕಂಟಿನ್ಯೂ ಮಾಡಕ್ಕೆ ಹೋಗ್ಬೇಡ್ರಿ ಅಂದರು. ಸೊ ಸ್ಟಾಪ್ ಮಾಡಬೇಕು ಅಂತಂದ್ರೆ ಆಕೆ ಸಾರಿ ಕೇಳಬೇಕು ಮೇಡಮ್ ಅಂತ ಅಂದೆ ನಾನು. ನೀನು ಬೇಕಿದ್ರೆ ಸಾರಿ ಕೇಳ್ಕೊ, ಹಿಂಗೆ ಹೇಳ್ತಾರೆ ನೋಡ್ರಿ. ಎಷ್ಟರ ಮಟ್ಟಿಗೆ ಸರಿ ಇದು. ಇವ್ರು ನ್ಯಾಯದ ಪರ ನಿಂತು ನ್ಯಾಯ ಕೊಡ್ಸೋರು, ಏನು ಅನ್ಯಾಯದ ಪರ ನಿಂತು ಅನ್ಯಾಯ ಮಾಡಿದವ್ರನ್ನ ಗೆಲ್ಸೋರು ಇವರು. ಯಾರಾದರೂ ಅನ್ನೊಂದು ಪರ್ಸನ್ ಇದ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ಅಕ್ಕಿನ ನಂಬರಿಂದನೇ ಫೋನ್ ಬಂದಿರೋದು, ಅದು ಅಕ್ಕಿದ ಅದ ನಂಬರ್. ಆಮೇಲೆ ಸ್ವಲ್ಪ ತಾದ್ಮ್ಯಾಗ ಗೊತ್ತಾಗಿದೆ ಅದು ಅಕ್ಕಿದ ನಂಬರ್ ಅಂತೇಳಿ. ಸೊ ನಾವು ಅವ್ರದ ನಂಬರ್ ಅಂತ ಅಂದ್ಕೊಂಡಿದ್ದೆ ನಾನು ಫಸ್ಟು. ಸೊ ಅಕ್ಕಿನ ನಂಬರ್ಲೆ ಫೋನ್ ಮಾಡಿ ಇಷ್ಟೆಲ್ಲ. ಆ್ಯಂಡ್ ಇನ್ನೊಂದೇಂದ್ರೆ ಸಾರಿ ಕೇಳಬೇಕು ಅಂತಂದ್ರೆ ಸೀರೆದು ಏನು ಅಮೌಂಟ್ ನನಗೇನು ಹಾಕ್ಯಾಳಲ್ಲ, ಸೊ ಆ ದುಡ್ಡನ್ನ ಅವ್ರಿಗೆ ಹೊಳ್ಳಿ ಹಾಕ್ಬೇಕಂತ ಅವಾಗ ಸಾರಿ ಕೇಳ್ತಾರಂತ ನೋಡ್ರಿ. ದುಡ್ಡಿಂದು ಎಷ್ಟು ಇದು ಐತೆ ನೋಡ್ರಿ. ಮತ್ತು ದೇವ್ರು ರಾಯಲ್ ಆಗಿರ್ತಾನ ಅಂತಂದೆಲ್ಲ ಬಿಲ್ಡಪ್ ಕೊಡ್ತಾಳೆ ವಿಡಿಯೋ ಒಳಗೆ. ದೇವ್ರು ನನ್ನ ರಾಯಲ್ ಆಗಿರ್ತಾನ, ರಾಯಲ್ ಆಗಿಟ್ಟಿದ್ರೆ 1,000 ರೂಪಾಯಿ ಆಫ್ಟರ್ ಆಲ್ ಅಂತ 1,000 ರೂಪಾಯಿ ಅನ್ನೋರ್ನ ಆ ದುಡ್ಡನ್ನ ಹೊಳ್ಳಿ ಹಾಕ್ರಿ ಸಾರಿ ಕೇಳ್ತೀವಂತ. ದುಡ್ಡು ಇಸ್ಕೊಂಡು ಸಾರಿ ಕೇಳೋರು ಇವರು. ದುಡ್ಡಿನ ಆಸೆ ಎಷ್ಟೈತಿ ನೋಡ್ರಿ, ಇದ್ರಾಗನ ತಿಳಿತೈತಿ. ನೆಕ್ಸ್ಟು ಇನ್ನೊಂದು ಆಪ್ಷನ್ ಹೇಳಿದ್ರು ಅವರು, ಹೊಸ ಸೀರೆ ಬಿಡಮ್ಮ ತಂದು ಕೊಡ್ತೀವಿ ಅಂತಂದು, ನಾವೇ ಅಲ್ಲಿಗೆ ತೊಗೊಂಬಂದು ಕೊಡ್ತೀವಿ ಬಿಡು ಅಂತಂದು. ಅಂದ್ರೆ ಇಬ್ರು ಮಾತಾಡಿದ್ರು. ಒಬ್ರು ಅವ್ರಂತಾರ ನಾವು ಅಲ್ಲೇ ಬೆಳಗಾವಿದವ್ರು ಬಿಡಮ್ಮ ತೊಗೊಂಬಂದು ಕೊಡ್ತೀವಿ, ಸೀರೆದು ಹೊಸದೇ ತೊಗೊಂಬಂದು ಕೊಡ್ತೀವಿ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡಮ್ಮ ಅಂತಂದು. ನಿಮ್ಮ ಸೀರೆನೂ ಬೇಡ ಏನೂ ಬೇಡ, ಇವಾಗ ಆಗಿರೋದೇ ಸಾಕು. ಒಂದು ಸೀರೆಯಿಂದ ಮತ್ತೊಂದು ಸೀರೆ ರಗಳೆನ ಬೇಡ, ಹಂಗೆ ಬೇಡ ಕೈಯಲ್ಲಿ ಸಾರಿ ಕೇಳಿಸ್ರಿ ಅಂತಂದು. ಸಾರಿ ಕೇಳೋದ್ರಿಂದ ಏನು ಪ್ರಪಂಚ ಏನು ಮುಳುಗೋಗ್ಬಿಡುತ್ತೇನಮ್ಮ ನೋಡ್ರಿ, ಹಿಂಗೆಲ್ಲ ಮಾತಾಡ್ತಾರ. ತಪ್ಪು ಮಾಡ್ಯಾಳ. ಹೆಚ್ಚು ಹೇಳ್ಬೇಕು ಅಂತಂದ್ರೆ ತಾನು ಆಕಿ ಬೈದ್ರು ವಿಡಿಯೋ ಅವ್ರಿಗೆ ತೋರಿಸಿಲ್ಲ. ತೋರಿಸಿದ್ರೆ ಅವರು ಆಕಿಗೇನು ಸಪೋರ್ಟ್ ಮಾಡ್ತಿದ್ದಿಲ್ಲ.
ನನ್ನ ವೀಡಿಯೋಸ್ಗೇನು ವ್ಯೂವರ್ಸ್ ಏನು ಕಮೆಂಟ್ ಹಾಕ್ಯಾರಲ್ಲ ಆ ಕಮೆಂಟ್ಸ್ನ ತೊಗೊಂಡೋಗಿ ತೋರಿಸಿ ಹಿಂಗೆಲ್ಲ ಮಾತಾಡ್ಸಿರೋದು. ಯಾರೇ ಆಗಲಿ ಆ ಬೈದಿರೋ ವಿಡಿಯೋನ ನೋಡಿದ್ರ ಆಕಿನ ಸರಿ ಅಂತಂದು ಒಬ್ರು ಹೇಳಂಗಿಲ್ಲ. ಆಕಿನ ಸಪೋರ್ಟರ್ಸ್ ಬೇಕಿದ್ರೆ ಮೇ ಬಿ ಆಕಿನ ಬೇಕಂತ ಸಪೋರ್ಟ್ ಮಾಡೋರು ಬೇಕಿದ್ರೆ ಆಕಿನ ಪರ ನಿಂತು ಮಾತಾಡ್ಬೋದು ಮೇ ಬಿ. ಸೊ ನೋಡ್ರಿ ಎಂತೆಂಥ ಜನ ಅದಾರ ನೋಡ್ರಿ. ಸೊ ಇದೊಂದು ಸ್ವಲ್ಪ ನಿಮ್ಗೆ ಹೇಳ್ಬೇಕಾಗಿತ್ತು, ಈ ವಿಷಯನ ಹೇಳಿರಲಿಲ್ಲ. ಒಂದು ಸಲ ಅಂತ ಎರಡೆರಡು ಸಲ ಫಸ್ಟು ಅಧ್ಯಕ್ಷರ ಕೈಲೇ ಫೋನ್ ಮಾಡಿಸಿ ರಾಜೇಗಾಗ ಬಂದು ಈಗೂ ಪೊಲೀಸರು ಅಂತಂದು ಹೇಳ. ಅವ್ರು ಪೊಲೀಸರು ಆಧಾರ ಬಿಟ್ಟರು ನಮಗಂಕರ್ ಗೊತ್ತಿಲ್ಲ. ಸೊ ಅದ್ರ ನಂಬರ್ ಹಾಕಿದನ ಇತ್ತು. ಸೊ ಅಧ್ಯಕ್ಷರು ಅಂತೇನಲ್ಲ, ಅದು ಬೇರೆ ಇತ್ತು ರೀ ನಂಬರ್. ಓಕೆನಾ. ಸೊ 2 ಸಲ ರಾಜೇಯಾಗಿ ಬರಾಕಂತಾಳ, ವಿಡಿಯೋ ಡಿಲೀಟ್ ಮಾಡ್ಕೊತೀವಿ, ವಿಡಿಯೋ ಡಿಲೀಟ್ ಮಾಡಿಸ್ತೀವಿ ಬಿಡಮ್ಮ ಅಂತಂದು, ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ರಿ ಅಂತಂದು ಇಷ್ಟೆಲ್ಲ ಮಾತಾಡಾಕಿ ಒಂದು ಸಾರಿ ಕೇಳ್ತಾ ಇಲ್ಲ. ನಮ್ಮ ಫ್ಯಾಮಿಲಿಗೆಲ್ಲ ಎಷ್ಟೆಲ್ಲ ಅಂದಾಳ, ನನ್ನ ಗಂಡಗೆ ಅಂದಾಳ. ಸೊ ಇದು ನನಗೆ ಎಷ್ಟು ಹರ್ಟ್ ಆಗೈತಿ. ಸೋಷಿಯಲ್ ಮೀಡಿಯಾದಾಗ ಬೈದು ಎಂಥ ದೊಡ್ಡ ತಪ್ಪು ಮಾಡ್ಯಾಳ. ಯೂಟ್ಯೂಬ್ನಾಗೇನು ತುಂಬ ಕೆಟ್ಟದಾಗಿ ವಲ್ಗರಾಗಿ ಬೈದೇನು ವಿಡಿಯೋ ಹಾಕ್ಯಾಳಲ್ಲ. ಸೊ ಅದು ಒಂದು ವಿಡಿಯೋ ಪ್ರೂಫ್ ಸಾಕು ಆಕಿನ ಒಳಗೆ ಹಾಕ್ಸಾಕ. ಆಕಿನ ಮ್ಯಾಗ ಕಂಪ್ಲೇಂಟ್ ಅದ 2 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಸರ್ ಅವಳ ಮ್ಯಾಗ ಅಂತ. ಹೌದಮ್ಮ ಅಂತಂದು ಹೇಳ್ತಾರೆ. ಹೌದಮ್ಮ ಅಂತಂದು ಆಕೆಗೆ ಸಪೋರ್ಟ್ ಕೊಟ್ಟು ಮಾತಾಡಿ ಸೊ ಸಾರಿ ಕೇಳೋದ್ರಿಂದ ಏನು ಪ್ರಪಂಚ ಮುಳುಗೋಗುತ್ತಾ ಅಂತ ಹಿಂಗೆಲ್ಲ ಮಾತಾಡೋದು. ಸಾರಿ ವಿಡಿಯೋ ಹಾಕಿದ್ರೆ ನಾವು ಬಿಟ್ಬಿಡ್ತೀವಿ ಅಂತಂದು ಹೇಳಿವಿ. ಸಾರಿ ವಿಡಿಯೋ ಹಾಕಿದ್ರೆ ಬಿಟ್ಬಿಡ್ತಾರಲ್ಲ ಅಂತಮ್ಮ ಹೇಳ್ಬಿಡು ಅಂತ ನಾವಲ್ರಿ ನೋಡ್ರಿ. ಸೊ ಹಿಂಗೈತಿ ನಮ್ಮ ಪ್ರಪಂಚ. ಸೊ ಇದನ್ನೆಲ್ಲ ನೋಡಿದ್ರೆ ನಿಜ ಸಿಕ್ಕಾಪಟ್ಟೆ ಬೇಜಾರಾಗತ್ತ. ರಾಜಿ ಆಗಕ್ಕೆ ಬರ್ತಾಳೆ ಹೊರತು ರಾಜಿ ಅಂದ್ರೆ ಅದ, ನಾವು ವಿಡಿಯೋ ಡಿಲೀಟ್ ಮಾಡ್ಕೊತೀವಿ, ನೀವು ವಿಡಿಯೋ ಡಿಲೀಟ್ ಮಾಡ್ಕೊರಿ, ಇಲ್ಲಿಗೆ ಸ್ಟಾಪ್ ಮಾಡಿ, ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ, ಇಷ್ಟೆಲ್ಲ ಮಾತಾಡೋಕ್ಕಾಗತ್ತಾ? ಸಾರಿ ವಿಡಿಯೋ ಮಾತ್ರ ಹಾಕಕ್ಕೆ ಒಪ್ಪವಲ್ರಿ. ಯಾಕಂದ್ರೆ ಈಗೋ ಆ್ಯಟಿಟ್ಯೂಡ್ ಜಾಸ್ತಿ ಅಲ್ಲ ಆಕಿಗೆ. ನಾವ್ಯಾವಾಗ ಸಾರಿ ಕೇಳಬೇಕು, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವ್ರು ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಅಂತಂದ್ರೆ ಅದು ಸಾರಿ ವಿಡಿಯೋ ಹಾಕಿದ್ರೆ ಬಿಡ್ತೀನಿ ಅಂತಂದು ಹೇಳೀನಿ. ಹೆಚ್ಚು ಹೇಳ್ಬೇಕಂತಂದ್ರೆ ಆಕೆ ಸಾರಿ ಅಂತ ಕೇಳಿದ್ರು, ಆಕೆ ಅಂದಿರೋ ಪದಗಳು ಮಾತಿದಾವಲ್ಲ ವಲ್ಗರ್ ಲ್ಯಾಂಗ್ವೇಜು, ಅವು ಯಾವತ್ತೂ ನನ್ನ ಮನಸ್ಸಿಂದ ಅಳಸಂಗಿಲ್ಲವು. ಅಂಥ ಪದಗಳನ್ನ ಬಳಸ್ಯಾಳ. ಜಸ್ಟ್ ಬರೀ ಸಾರಿ ಕೇಳಕ ಇಷ್ಟು ಪೇಚಾಡಕಂತಾಳ. ಅಷ್ಟು ದೊಡ್ಡ ದೊಡ್ಡ ಕೆಟ್ಟ ಪದಗಳೆಲ್ಲ ಬೈದು ವಿಡಿಯೋ ಹಾಕ್ಯಾಳಲ್ಲ. ನನಗೆ ಎಷ್ಟು ಹರ್ಟ್ ಆಗಿರಬೇಡ. ಒಂದು ಸಾರಿ ಕೇಳಕ್ಕೆ ಇಷ್ಟು ಕಷ್ಟ ಆಗೋದ ಆಕೆಗೆ. ಮಾತಾಡುವಾಗ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡೋ. ಯಾವ ಕಡೆಯಿಂದ ದೊಡ್ಡ ಯೂಟ್ಯೂಬರ್ ಅದಾಳ, ದೊಡ್ಡ ಯೂಟ್ಯೂಬರ್ ಅಂತ ನೆಟ್ಟಿಗೆ 1 ಲಕ್ಷ ಸಬ್ಸ್ಕ್ರೈಬರ್ಸೂ ಇಲ್ಲ. ಯಾವ ಸೀಮೆ ದೊಡ್ಡ ಯೂಟ್ಯೂಬರನ. ಇನ್ನು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಹಿಂಗೆ 2 ಕೋಟಿ ಬರ್ತಿದ್ವು. ಇನ್ನು ಬರೀ 65-66 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡನ ಇಷ್ಟು ಹಾರ್ಯಾಡಕತ್ತಾಳ. ಒಂದು ವಿಡಿಯೋದಾಗ ಹೇಳ್ತಾರ, ಇಲ್ಲಿ ಯಾರು ಏನು ದೊಡ್ಡವರಲ್ಲ, ಎಲ್ಲರೂ ಸಾಮಾನ್ಯದವ್ರ ಅಂತ ಮಾತಾಡೋದು ತಾವ ಮುಂದೆ. ಮತ್ತು ಹಿಂದೆ ಆಕೇನು ದೊಡ್ಡ ಯೂಟ್ಯೂಬರ್ ಏನಲ್ಲ, ಸಣ್ಣ ಯೂಟ್ಯೂಬರ್ ಅಂತ ಮತ್ತೆ ತಾವ ಮಾತಾಡೋದು. ದೊಡ್ಡವರು ಚಿಕ್ಕವರನ್ನ ಭೇದ ಭಾವ ತಾವ ಮಾಡಿ ಮಾತಾಡ್ತಾರ. ಸಂಸ್ಕಾರ ಇದೆ ನಮ್ಮ ಮನ್ಯಾಗ ಸಂಸ್ಕಾರ ಹೇಳ್ಕೊಟ್ರಂತ ಮುಂದೆ ಮಾತಾಡೋದು. ಮತ್ತು ಹಿಂದೆ ವಯಸ್ಸಾದ ಅಜ್ಜಿ ಕತ್ತೆ ಎಷ್ಟು ವಯಸ್ಸಾಗಿದೆ ವಿವೇಚನೆ ಇಲ್ಲ, ಹಿಂಗೆ ಮತ್ತೆ ಮುಂದೆ ಮಾತಾಡೋದು. ಇದ್ರಾಗ ಗೊತ್ತಾಗುತ್ತಾ ಎಷ್ಟು ತಗಲ್ ಬಗಲ್ ಅದಾರ ಅವರು, ಹೆಂಗೆ ಮಾತೆಲ್ಲ ಹೆಂಗೆ ಉಲ್ಟಾ ಪಲ್ಟಾ ಮಾಡಿ ಮಾತಾಡ್ತಾರ ಅಂತಂದು. ಸೊ ವ್ಯೂವರ್ಸ್ ಕಮೆಂಟ್ ಹಾಕಿರೋದನ್ನ ಅವ್ರಿಗೆ ತೋರಿಸ್ಬಿಟ್ಟು ನಾನು ಕಮೆಂಟ್ ಹಾಕಿನಿ ಅಂತಂದು ಅಲ್ಲಿ ತನ್ನ ಬುದ್ಧಿನ ತೋರಿಸಿದ್ಲು. ಸೊ ಇದ್ರಾಗ ತಿಳ್ಕೊರೇಕೆ ಎಂತ ಕೆದಾಳ ಅಂತಂದು. ಸೊ ಆ್ಯಕ್ಚುಲಿ ಆ ವಿಡಿಯೋ ಡಿಲೀಟ್ ಆಗದೆ ಇದ್ರನ ಆಕಿನ ವ್ಯಕ್ತಿತ್ವ ತೋರಿಸ್ಕೊಡತ್ತೆ. ಆ ವಿಡಿಯೋನ ಆಕಿನ ವ್ಯಕ್ತಿತ್ವ ತೋರಿಸ್ಕೊಟ್ಟಿರೋದು ನಿಮ್ಮೆಲ್ಲರಿಗೂ. ಆ ವಿಡಿಯೋ ಡಿಲೀಟ್ ಆಗದೆ ಇರೋದು ಒಳ್ಳೇದಂತ ನಾನು ಅನ್ಕೊತೀನಿ. ಯಾಕಂದ್ರೆ ನನ್ನ ಇಮೇಜ್ ಡ್ಯಾಮೇಜ್ ಆಗೋದಕ್ಕಿಂತ ಅದ್ರೊಳಗೆ ಆಕಿನ ಇಮೇಜ ಡ್ಯಾಮೇಜ್ ಆಗೈತಿ. ನನ್ನನ್ನು ಬೈಯೋ ಬರದೊಳಗೆ ಆಕಿನ ಇಮೇಜ್ ಆಕಿನ ಡ್ಯಾಮೇಜ್ ಮಾಡ್ಕೊಂಡಾಳ. ಅದೇನೋ ಅಂತಾರಲ್ಲ, ಆಕಿನ ಹುಂಡಿ ಆಕಿನ ತೋಡ್ಕೊಂಡಾಳ ಅಂತಂದು. ನನ್ನನ್ನು ಬೈಯೋ ಬರದೊಳಗೆ ಆಕಿನ ಹುಂಡಿ ಆಕಿನ ತೋಡ್ಕೊಂಡಾಳ. ಚಿಕ್ಕ ಯೂಟ್ಯೂಬರ್ಸ್ ಅಂತ ಅಂದು ಎಲ್ಲ ಚಿಕ್ಕ ಯೂಟ್ಯೂಬರ್ಸ್ನ ಬರ್ಮಾಡ್ಕೊಂಡಾಳ. ಬರ್ರಿ ಇದ್ರ ವಿರುದ್ಧ ಮಾತಾಡ್ರಿ ಅಂತ ಎಲ್ಲ ಯೂಟ್ಯೂಬರ್ಸ್ನ ಆಕಿನ ಬರ್ಮಾಡ್ಕೊಂಡಿರೋದು. ದೊಡ್ಡ ಯೂಟ್ಯೂಬರು ಚಿಕ್ಕ ಯೂಟ್ಯೂಬರ್ ಅಂತೆಲ್ಲ ಹಿಂಗೆಲ್ಲ ಮಾತಾಡಿ. ಆ್ಯಂಡ್ ಉತ್ತರ ಕರ್ನಾಟಕ ರಗಡ್ ತೋರಿಸ್ರಿ ಅಂತಂದು ಎಲ್ಲ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಮಂದಿಯೆಲ್ಲ ವಾಯ್ಸ್ ರೇಸ್ ಧ್ವನಿ ಎತ್ತುವಂಗೆಲ್ಲ ಮಾತಾಡಿದ್ದು ಆಕಿನ. ಅಲ್ಲಿನೂ ಆಕಿನ ಬರ್ಮಾಡ್ಕೊಂಡ್ಲು, ಎಲ್ಲ ಉತ್ತರ ಕರ್ನಾಟಕ ಮಂದಿಯೆಲ್ಲ ಧ್ವನಿ ಎತ್ತಲಿ ಅಂತೇಳಿ. ಒಂದು ಸೀರೆ ವಿಷಯವಾಗಿ ಇಷ್ಟೆಲ್ಲ ರಗಳಿ ಮಾಡ್ಕೊಂಡ ನೋಡ್ರಿ, ಆಕಿನ ದೊಡ್ಡದು ಮಾಡ್ಕೊಂಡಿರೋದು. ಸೊ ನೀವೆಲ್ಲ ಹೇಳ್ತೀರಿ ಏನಕ್ಕ ಮಾತಾಡಿದ್ದೇ ಮಾತಾಡ್ತಿರೋ ಒಳಮಳ ಅದ ವಿಷಯ ಬಿಟ್ಬಿಡ್ರಿ ಟಾಪಿಕ್ ಅಂತೇಳಿ. ಸೊ ಹೇಳಿನಿ, ಈಗೂ ಹೇಳಕ್ಕಂತೀನಿ, ಈ ವಿಷಯ ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತಂದ್ರೆ ಆಕೆ ಸಾರಿ ವಿಡಿಯೋ ಹಾಕಿದ್ರೆ ಸ್ಟಾಪ್ ಆಗುತ್ತೆ ನೋಡ್ರಿ. ಸೊ ಅಲ್ಲಿವರೆಗೂ ಈ ಟಾಪಿಕಿನ ಮ್ಯಾಗ ವಿಡಿಯೋಗಳು ಬರ್ತಿರ್ತಾವೆ. ನಿಮ್ಗೆ ಇಷ್ಟ ಇದ್ರೆ ನೋಡ್ರಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ.
ಡೈಲಿ ಬ್ಲಾಗ್ಸ್ನ ಹಾಕ್ತಿರ್ತೀನಿ. ಆ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ರಲ್ಲ ಮತ್ತು. ಸೊ ಇದೇ ಟಾಪಿಕ್ಕಿನ ವಿಡಿಯೋನ ನೋಡಿ ಯಾಕೆ ವ್ಯೂಸ್ ಕೊಡ್ತೀರಿ? ವ್ಯೂಸ್ಗೋಸ್ಕರ ಮಾಡ್ತೀರಿ ಅಂತಂದು ಹೇಳ್ತೀರಿ. ಎಲ್ಲ ಯೂಟ್ಯೂಬರ್ಸ್ನ ಅಷ್ಟ ಪ್ರತಿ ವಿಡಿಯೋನು ಮಾಡಬೇಕಾದ್ರೆ ವ್ಯೂಸ್ಗೋಸ್ಕರನ ಮಾಡೋದು. ಯಾರೇನು ವ್ಯೂಸ್ ಬರಬಾರ್ದು ಅಂತಂದು ಯಾರೇನೋ ಸುಮ್ಮನೆ ಖಾಲಿ ಪಿಲಿಯಲ್ಲಿ ವಿಡಿಯೋ ಹಾಕಂಗಿಲ್ಲ. ನನ್ನ ಪ್ರೆಸೆಂಟ್ ಲೈಫ್ ಒಳಗೆ ಈ ಟಾಪಿಕ್ ಐತಿ ಈಗ ಈ ವಿಷಯ. ಸೊ ನಾನು ಮಾತಾಡಲೇಬೇಕಾಗತ್ತೆ, ಬಂದು ನಾನು ಸ್ಟ್ಯಾಂಡ್ ತೊಗೊಳ್ಳೇಬೇಕಾಗತ್ತೆ. ಆಕಿಗಂಕರ್ ನೀವು ಹೋಗಿ ಕಮೆಂಟ್ ಹಾಕಂಗಿಲ್ಲ. ನೀವು ಕಮೆಂಟ್ ಹಾಕಿದ್ರು ಆಕೆ ಡಿಲೀಟ್ ಮಾಡ್ಕೊತಾಳೆ ಆ್ಯಂಡ್ ಕಮೆಂಟ್ ಬಾಕ್ಸನ್ನು ಆಫ್ ಮಾಡ್ಕೊಂಡಿರ್ತಾಳೆ. ಸೊ ಆಕಿಗೆ ಹೋಗಿ ಹೇಳ್ರಿ, ನನಗೇನು ಹೇಳ್ತಿರಲ್ಲ ವ್ಯೂಸ್ಗೋಸ್ಕರ ಅಂತಂದು. ಆಕಿನ ಚಾನಲ್ ಓಪನ್ ಮಾಡಿದ್ರೆ ಬರೀ ಇವರು ಬೈದು ವಿಡಿಯೋ ಹಾಕ್ಯಾಳ. ಸೊ ತಿಳ್ಕೊರಿ ಯಾರಿಲ್ಲಿ ವ್ಯೂಸ್ಗೋಸ್ಕರ ಯಾವ ಥರ ಟಾಪಿಕ್ ವಿಡಿಯೋಸ್ ಮಾಡ್ತಾರ ಅಂತಂದು. ಆಕಿಗೆ ಸುಮ್ಮನದಳ ಅಂತಂದ್ರೆ ಯಾಕೆ ಸುಮ್ಮನದಳ ಅಂತಂದು ಸ್ವಲ್ಪ ಬುದ್ಧಿಶಕ್ತಿ ಏನು ಇರೋರು ತಿಳ್ಕೊರಿ ಯಾಕೆ ಸುಮ್ಮನದಳ ಅಂತಂದು. ಆಕಿನ ವ್ಯೂಸ್ಗೋಸ್ಕರ ಇಂಥ ಜಗಳದ್ದೆಲ್ಲ ವಿಡಿಯೋಸ್ ಮಾಡಿಕೊಂಡು ಇವ್ರನ್ನ ಕೆನ್ಕೊಂಡು ಇವ್ರನ್ನ ಬೈಕೊಂಡು ವಿಡಿಯೋಸ್ ಮಾಡಿ ಹಾಕಂತಿರೋದು. ಸೊ ತಿಳ್ಕೊರಿ, ಸ್ವಲ್ಪ ಅರ್ಥ ಮಾಡ್ಕೋರಿ. ಹಿಂಗೆಲ್ಲ ಏನು ವ್ಯೂಸ್ಗೋಸ್ಕರ ಅಂತೇನು ಈ ಟಾಪಿಕ್ ಇಲ್ಲ ಅಂತಂದ್ರೆ ನಿನಗೇನು ವ್ಯೂಸೇ ಬರೋಂಗಿಲ್ಲ, ಸಬ್ಸ್ಕ್ರೈಬರ್ಸೇ ಬರೋಂಗಿಲ್ಲ ಅಂತ ಹಿಂಗೇನು ಕಮೆಂಟ್ ಹಾಕ್ತಿರಲ್ಲ, ಇನ್ನು ಮೊದಲು ಬಿಡ್ರಿ. ಯಾರೇನು ತಪ್ಪು ಮಾಡಿರ್ತಲ್ಲ ಹೋಗಿ ಅವ್ರಿಗೆ ಮೊದಲು ಹೋಗಿ ಬುದ್ಧಿ ಹೇಳ್ರಿ. ಏನು ವ್ಯೂಸ್ಗೋಸ್ಕರ ಏನು ಕಮೆಂಟ್ ಹಾಕ್ತಾರೆ ಅಂತಂದು ಬರ್ತಲ್ಲ, ಆಕಿನ ಸಪೋರ್ಟರ್ಸ ಆಕಿನಂತವ್ರು ಇರ್ತಾರಲ್ಲ ಒಂದಿಷ್ಟು ಮಂದಿ. ಸೊ ಅವ್ರು 99% ಸೊ ನ್ಯಾಯದ ಪರನ ನಿಂತಾರೆ. ಎಲ್ಲ 1% ಮಾತ್ರ ಆಕಿನಂತವ್ರು ಬಂದು ಕಮೆಂಟ್ ಹಾಕೋದು ಹಿಂಗೆ ವ್ಯೂಸ್ಗೋಸ್ಕರ ಅಂತೇಳಿ. ಆ್ಯಂಡ್ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ರೋಹಿಣಿ ಅಕೌಂಟಿಂದ ಎಷ್ಟು ಕಮೆಂಟ್ ಬರ್ತಾ ಇತ್ತು, ಅದು ಯಾಕೆ ಸ್ಟಾಪ್ ಆಗೈತಿ ಈಗ? ಅಕ್ಕಿದಾವ ಫೇಕ್ ಅಕೌಂಟ್, ಆಕಿನ ಹೇಳಕ್ಕೆ ಸಾಧ್ಯ ಇಲ್ಲ. ಫೇಕ್ ಅಕೌಂಟ್ ಅಷ್ಟು ಫೇಕ್ ಅಕೌಂಟ್ಸ್ ಅದಾವು. ತಾನು ಫೇಕ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾಳಲ್ಲ. ಸೊ ನಾನು ಅದ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಾಳಕಿ. ತನ್ನ ವಿಡಿಯೋಕ್ಕೆ ತಾನ ಕಮೆಂಟ್ಸ್ ಹಾಕ್ಕೊಳ್ಳೋದು, ಮೇ ಬಿ ಒಂದಷ್ಟು ನಾರ್ಮಲ್ ಪೀಪಲ್ಸ್ನ ಕಮೆಂಟ್ ಮಾಡಿರ್ಬೋದು. ಅಕ್ಕಿನೂ ಮಾತ್ರ 100% ಫೇಕ್ ಅಕೌಂಟ್ಸ್ ಅದಾವು. ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಫೇಕ್ ಅಕೌಂಟ್ಸ್ ಇಟ್ಕೊಂಡಾಳಕ್ಕಿ. ತನ್ನ ವಿಡಿಯೋಕ್ಕೆ ತಾನ ಕಮೆಂಟ್ ಹಾಕ್ಕೊಂತಾಳ, ತನ್ನ ವಿಡಿಯೋಕ್ಕೆ ತಾನ ರಿಪ್ಲೈ ಮಾಡ್ಕೊತಾಳ. ಸೊ ಬೇರೆ ಯೂಟ್ಯೂಬರ್ಸ್ ಎಲ್ಲ ಏನು ಇದ್ರ ಬಗ್ಗೆ ಏನು ಧ್ವನಿ ಎತ್ತಾರಲ್ಲ. ಸೊ ಆ ವಿಡಿಯೋಕ್ಕೆಲ್ಲ ಅದ ಫೇಕ್ ಅಕೌಂಟ್ಸಿಂದ ಹೋಗಿ ವ್ಯೂಸ್ಗೋಸ್ಕರ ಹಿಂಗೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ನೀವು ಬೇಕಂತ ಮಾಡಕ್ಕಂದ್ರೆ ಹಿಂಗೆಲ್ಲ ಕಮೆಂಟ್ ಹಾಕೋದು ಅದ ಅಕಿನೂ ಫೇಕ್ ಅಕೌಂಟ್ಸು. ಯಾರೋ ಇಲ್ಲಿ ನ್ಯಾಯದ ಪರ ಏನು ನಿಂತು ಎಷ್ಟೊಂದು ಜನ ವ್ಯೂವರ್ಸ್ ಏನು ಕಮೆಂಟ್ ಹಾಕಿರಲ್ಲ. ಸೊ ನಾರ್ಮಲ್ ಪೀಪಲ್ಸ್ ಅಂಕರ್ ಹಂಗೆ ಕಮೆಂಟ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ಆಕಿನಂತವ್ರು ಹಾಕಿರ್ತಾರೆ ಬಿಟ್ರೆ, ಆಕಿನೂ ಫೇಕ್ ಅಕೌಂಟ್ಸಿಂದ ಕಮೆಂಟ್ ಹಾಕಿರ್ತಾರೆ. ಸೊ ಹೀಗೆಲ್ಲ ಅದಾರ ನೋಡ್ರಿ ಜನಗಳು. ತಾನು ಅಂತ ಕೆಲಸ ಮಾಡ್ತಿರ್ತಾರಲ್ಲ, ಸೊ ನಾನು ಅದ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಾಳ. ಅಂಥ ಕೆಲಸ ಮಾಡೋರ ತಲೆಗನ ಹಾಗೆಲ್ಲ ಐಡಿಯಾಗಳು ಬರೋದು. ಓಕೆ ಫ್ರೆಂಡ್ಸ್, ಇದಿಷ್ಟು ವಿಷಯ ನಿಮ್ಮೆಲ್ಲರಿಗೂ ಕ್ಲಾರಿಟಿ ಕೊಡೋದಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡಿದೆ ನೋಡ್ರಿ. ಅದರ ಸಂಬಂಧನ ಇವತ್ತು ಯಾವುದೇ ರೀತಿ ವ್ಲಾಗ್ ಹಾಕಿಲ್ಲ. ಸೊ ಈ ಕ್ಲಾರಿಫಿಕೇಶನ್ ವಿಡಿಯೋ ಹಾಕೋಣ ಅಂತಂದು. ಸೊ ಈ ವಿಡಿಯೋನ ಈಗ ಎಡಿಟ್ ಮಾಡಿ ಈಗ ಹಾಕ್ತೀನಿ. ಟೈಮು 3:30 ಆಗೈತಿ. ಮೇ ಬಿ ಒಂದು 5-6 ಗಂಟೆ ಆಗ್ಬೋದು ಈ ವಿಡಿಯೋ ಬರೋಕ್ಕೆ ನಿಮಗೆ. ಸೊ ಓಕೆ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.